ಓಂ ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ದಿವ್ಯವಾದ, ಭವ್ಯವಾದ, ನಿತ್ಯ ನೂತನವಾದ, ಪರಮ ಪವಿತ್ರವಾದ, ಅತೀ ಸುಂದರವಾದ ನಮ್ಮ ಒಳಗೆ ಇರುವಂತಹ ಈ ಅದ್ಭುತವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪಾಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಆದಿಶಂಕರಾಚಾರ್ಯರ ಅದ್ಭುತವಾದ ಕೃತಿ ಶಿವಾನಂದ ಲಹರಿ. ಶಿವನ ಪಾದಗಳ ಮೇಲೆ ಮನಸ್ಸನ್ನು ನಾವು ನೆಟ್ಟಿರಬೇಕು ಅಂತ ಹೇಳುವ ಬೋಧನೆಯನ್ನು ಪ್ರತಿಯೊಂದು ಶ್ಲೋಕದಲ್ಲಿಯೂ ನಮಗೆ ಆದಿಶಂಕರಾಚಾರ್ಯರು ಮಾಡಿಕೊಡ್ತಾ ಇದ್ದಾರೆ. 67ನೇ ಶ್ಲೋಕದವರೆಗೆ ನೋಡಿದೆವು. ಈಗ 68ನೇ ಶ್ಲೋಕದಿಂದ ನೋಡೋಣ. ಅಮಿತಮುದಮೃತಂ ಮುಹುರ್ದುಹಂತಿ ವಿಮಲ ಭವತ್ಪದಗೋಷ್ಠಮಾವಸಂತಿ ಸದಯ ಪಶುಪತೆ ಸುಪುಣ್ಯಪಾಕ ಮಮ ಪರಿಪಾಲಯ ಭಕ್ತಿದೇನು ಮೇಕಾ. ಅಮಿತಮುದಮೃತಂ ಮುಹುರ್ದುಹಂತಿ ವಿಮಲ ಭವತ್ಪದಗೋಷ್ಠಂ ಆವಸಂತಿ ಸದಯ ಪಶುಪತೆ ಸುಪುಣ್ಯಪಾಕ ಮಮ ಪರಿಪಾಲಯ ಭಕ್ತಿಧೇನುಂ ಏಕಾ. ಭಕ್ತಿಧೇನುಂ ಏಕಾಂ. ಇಲ್ಲಿ ಆದಿಶಂಕರಾಚಾರ್ಯರು ಭಕ್ತಿಯನ್ನ ಒಂದು ಉತ್ತಮವಾದ ಗೋಮಾತೆಗೆ ಹೋಲಿಸ್ತಾ ಇದ್ದಾರೆ. ನಮಗೆ ತಿಳಿದಿದೆ, ನಾವು ಸುಮ್ಮನೆ ಗೋ ಅಂತ ಹೇಳೋದಿಲ್ಲ, ಗೋಮಾತೆ ಅಂತಲೇ ಹೇಳ್ತೀವಿ. ಯಾಕೆ ಅಂತ ಹೇಳಿದರೆ, 1 ವರ್ಷವೋ 2 ವರ್ಷವೋ ಹುಟ್ಟಿದ ನಂತರ ತಾಯಿಯ ಹಾಲನ್ನು ಕುಡಿದು ಬೆಳಿತೇವೆ. ಆಮೇಲೆ ನಮಗೆ ಹಾಲನ್ನು ದಯಪಾಲಿಸುವಂಥವಳು ಆ ಗೋಮಾತೆ. ಹಾಲಿನಲ್ಲಿರುವಂತಹ ಪೌಷ್ಟಿಕಾಂಶವನ್ನು ನಾವು ಸವಿದು ನಮ್ಮ ದೇಹವು ಅದರ ಜೊತೆ ಮನಸ್ಸು ಬುದ್ಧಿ ಎಲ್ಲ ಬೆಳೆಯೋದು. ಅದರಲ್ಲಿಯೂ ದೇಶೀಯ ತಳಿ ಅಂತ ಹೇಳಿದರೆ ಇನ್ನೂ ಉತ್ತಮ ಅಂತ ಹೇಳ್ತಾರೆ. ಅದನ್ನೇ ಗೋಮಾತಾ ಅಂತ ನಾವು ಹೇಳೋದು. ಅಷ್ಟು ಮಾತ್ರ ಅಲ್ಲದೆ ಅದರಿಂದಲೇ ಮಾಡುವಂತಹ ಮೊಸರು, ಬೆಣ್ಣೆ, ತುಪ್ಪ ಎಷ್ಟೊಂದನ್ನು ನಾವು ಉಪಯೋಗಿಸ್ತೇವೆ. ಹಿಂದಿನ ಕಾಲದಲ್ಲಿ ಇಲೆಕ್ಟ್ರಿಕ್ ಸ್ಟವ್ವೋ ಗ್ಯಾಸೋ ಅದು ಯಾವುದು, ಈಗ ಪೈಪ್ಡ್ ಗ್ಯಾಸ್ ಎಲ್ಲ ಬರ್ತಾ ಇದೆ, ಅದೆಲ್ಲ ಯಾವುದು ಇಲ್ಲದ ಕಾಲದಲ್ಲಿ ಇದೇ ಸಗಣಿಯನ್ನು, ಗೋಮಾತೆಯ ಸಗಣಿಯನ್ನು ಬೆರಟಿಯಾಗಿ ತಟ್ಟಿ ಅದನ್ನು ಉಪಯೋಗಿಸ್ತಾ ಇದ್ರು. ಒಲೆ ಉರಿಸೋದಕ್ಕೆ ಅದನ್ನು ಉಪಯೋಗಿಸ್ತಾ ಇದ್ರು. ನೋಡಿ, ಎಲ್ಲವೂ ಉಪಯೋಗದ್ದೇ. ಆಮೇಲೆ ಅದರ ಚರ್ಮದಿಂದ ನಾನಾ ಥರದ ವಸ್ತುಗಳನ್ನು ತಯಾರು ಮಾಡ್ತಾರೆ. ಬದುಕಿದ್ದಾಗಲೂ ಸಮಾಜಕ್ಕೆ ಉಪಯೋಗ, ಸತ್ತು ಹೋದ ನಂತರವೂ ಕೂಡ ಸಮಾಜಕ್ಕೆ ಉಪಯೋಗವನ್ನು ಕೊಡುತ್ತೆ ಈ ಗೋಮಾತೆ. ಹಾಗಾಗಿ ನಮ್ಮ ಸನಾತನ ಧರ್ಮದಲ್ಲಿ ಗೋಮಾತೆಯನ್ನು ಪೂಜನೀಯವಾಗಿ ಪರಿಗಣಿಸಿ ಅದ್ಭುತವಾದ ಒಂದು ಪದವಿಯನ್ನು ಈ ಗೋಮಾತೆಗೆ ಕೊಟ್ಟಿದ್ದಾರೆ. ಅಂತಹ ಗೋಮಾತೆಯನ್ನು ಭಕ್ತಿಗೆ ಹೋಲಿಸ್ತಾ ಇದ್ದಾರೆ ಆದಿಶಂಕರಾಚಾರ್ಯರು. ಭಕ್ತಿ ಧೇನು, ಧೇನು ಅಂತ ಹೇಳಿದರೆ
ಗೋವು ದನ. ಭಕ್ತಿ ಅಂತ ಹೇಳುವ ಗೋವು. ಅಮಿತ ಮುದಮೃತಂ ಮುಹುರ್ದು ಹಂತಿ. ಈ ಭಕ್ತಿ ಅಂತ ಹೇಳುವ ಗೋವು ಏನನ್ನ ಕೊಡುತ್ತೆ? ಸಾಮಾನ್ಯವಾಗಿ ಗೋ ಕೊಡೋದು ಹಾಲು. ಇಲ್ಲಿ ಭಕ್ತಿ ಅಂತ ಹೇಳುವ ಗೋವು ಅಮಿತ ಮೃದಮೃತಂ. ಅಮಿತ ಮುದಂ. ಮುದ ಅಂತ ಹೇಳಿದ್ರೆ ಸಂತೋಷ. ಅಮಿತ ಮಿತವೇ ಇಲ್ಲದ್ದು, ಲಿಮಿಟ್ಲೆಸ್. ಏನನ್ನ ಕೊಡತ್ತೆ? ಲಿಮಿಟ್ಲೆಸ್ ಆಗಿರುವಂತಹ ಅಮೃತ ಸಮಾನವಾಗಿರುವಂತಹ ಆನಂದ. ಮುಹುರ್ದು ಹಂತಿಂ. ದನವನ್ನ ಕರೆಯೋದು, ಹಾಲು ಕರೀತಾರೆ. ಇಲ್ಲಿ ಈ ಭಕ್ತಿಯಿಂದ ನಾವು ಏನನ್ನ ಕರಿತೀವಿ? ಲಿಮಿಟ್ಲೆಸ್ ಆಗಿರುವಂತಹ ಆನಂದ, ಅಮೃತ ಸಮಾನವಾಗಿರುವಂತಹ ಆನಂದವನ್ನ ಕೊಡುತ್ತಂತೆ. ಯಾವಾಗ? ವಿಮಲ ಭವತ್ಪದ ಗೋಷ್ಠಂ ಆವಸಂತಿ. ಈ ಪರಮಶಿವನ ವಿಮಲ, ಯಾವ ಕಲ್ಮಶವು ಯಾವ ಮಲವೂ ಇಲ್ಲದೆ ಇರುವಂಥದ್ದು ವಿಮಲ. ಇಲ್ಲಿ ಗೋಷ್ಠಂ. ಗೋಷ್ಠಂ ಅಂತ ಹೇಳಿದ್ರೆ ದನವನ್ನ ಕಟ್ಟುವಂತಹ ಹಟ್ಟಿ. ದನವನ್ನ ಕಟ್ಟಲಿಕ್ಕೆ ಒಂದು ಜಾಗ ಮಾಡಿರ್ತೇವೆ ನೋಡಿ ನಾವು, ಅದಕ್ಕೆ ಹಟ್ಟಿ ಅಂತ ಹೇಳ್ತೀವಿ. ಈ ಪರಮಶಿವನ ಪಾದಗಳನ್ನ ಹಟ್ಟಿಗೆ ಹೋಲಿಸ್ತಾ ಇದ್ದಾರೆ ಆದಿಶಂಕರಾಚಾರ್ಯರು. ಭಕ್ತಿ ಅಂತ ಹೇಳೋದು ಗೋವಾದ್ರೆ ಆ ಗೋವನ್ನ ಎಲ್ಲಿ ಕಟ್ಟಬೇಕಂತೆ? ವಿಮಲ ಭವತ್ ಪದಗೋಷ್ಠಂ ಆವಸಂತಿ. ನನ್ನಲ್ಲಿರುವ ಈ ಭಕ್ತಿ ಅಂತ ಹೇಳುವ ಹಸುವನ್ನ ನಿನ್ನ ಪಾದಗಳಲ್ಲಿ, ಹೇಗಿರುವ ಪಾದ? ವಿಮಲ ಪಾದ, ನಿಷ್ಕಲ್ಮಶವಾದ ಪಾದಗಳಲ್ಲಿ ಕಟ್ಟಿ ಹಾಕಿರ್ತೇನೆ. ಸದಯ ಪಶುಪತೆ ಸುಪುಣ್ಯ ಪಾಕಾಂ ಮಮ ಪರಿಪಾಲಯ. ಇಂತಹ ಒಂದು ಭಕ್ತಿ ಅಂತ ಹೇಳುವ ಹಸುವನ್ನ ನಿನ್ನ ಪಾದದಲ್ಲಿ ಕಟ್ಟಿ ಹಾಕಿದಾಗ ನೀನದನ್ನು ನೋಡಿಕೊಳ್ಬೇಡುವೆ? ದಯದಿಂದ ನೋಡಿಕೊಳ್ಬೇಕು. ಭಕ್ತಿ ಅಂತ ಹೇಳೋದು ಇಲ್ಲ ಅಂತಾದ್ರೆ ಮತ್ತೆ ಪರಮಶಿವನನ್ನ ಸೇರಿಕೊಳ್ಳೋದು ಹೇಗೆ? ನಾವು ಎಷ್ಟೇ ಜ್ಞಾನಿಗಳಾದರೂ ಕೂಡ, ಯಾವುದೇ ಹಠ ಯೋಗಿಗಳೇ ಆಗಿರಲಿ, ಯಾವ ಥರದ ಬೇರೆ ಥರದ ಯೋಗಿಗಳೇ ಆಗಿದ್ರೂ ಕೂಡ ಭಕ್ತಿ ಅಂತ ಹೇಳುವ ರಸ ಇಲ್ಲದೆ ಇದ್ದರೆ ಅದು ನೀರಸವಾಗಿರತ್ತಂತೆ, ಡ್ರೈ ಆಗಿಬಿಡತ್ತಂತೆ. ಹಾಗೆ ಭಕ್ತಿ ಅಥವಾ ಪ್ರೇಮ ಅಂತ ಹೇಳೋದು ಖಂಡಿತವಾಗಿಯೂ ಬೇಕೇ ಬೇಕು. ಅದನ್ನು ಹಸುವಿಗೆ ಹೋಲಿಸಿ ಇಂತಹ ಹಸುವನ್ನ ಹಟ್ಟಿಯಲ್ಲಿ, ಯಾವ ಥರದ ಹಟ್ಟಿ? ಭಗವಂತನ ನಿರ್ಮಲವಾದ ಪಾದಗಳು ಅಂತ ಹೇಳುವ ಹಟ್ಟಿಯಲ್ಲಿ ಕಟ್ಟಿದ್ದೇನೆ. ನೀನು ಪಶುಪತಿ. ಪಶು ಅಂತ ಹೇಳಿದ್ರೆ ಎಲ್ಲ ಪ್ರಾಣಿಗಳು ಸೇರ್ತು, ಆದರೆ ಇದರಲ್ಲಿ ನಾವು ಹಸು ಅಂತ ತಿಳ್ಕೊಬೋದು. ತಮಿಳಿನಲ್ಲಿ ಪಶು ಅಂತ ಹೇಳಿದ್ರೆ ಹಸುವಿಗೆ ಹೆಚ್ಚಾಗಿ ಹೇಳುವಂಥದ್ದು, ದನಕ್ಕೆ ಹೇಳುವಂಥದ್ದು. ನೀನು ಪಶುಪತಿ. ಹಸುವನ್ನು ನೋಡಿಕೊಳ್ಳೋದು ಯಾರು? ನೀನೇ. ಹಾಗಾಗಿ ಸುಪುಣ್ಯ ಪಾಕಾಂ. ಈ ಭಕ್ತಿ ಹೇಗೆ ಸಿಕ್ಕಿದೆ ಶಿವ ನನಗೆ? ಪುಣ್ಯ ಪಾಕದಿಂದ. ಎಷ್ಟೋ ಜನ್ಮಗಳಲ್ಲಿ ಒಳ್ಳೆಯ ಸ್ವಲ್ಪ ಒಳ್ಳೆಯ ಕೆಲಸಗಳನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡಿದ್ದೇನೆ. ಹಾಗಾಗಿ ನನಗೆ ಭಕ್ತಿ ಅಂತ ಹೇಳುವ ಹಸು ಸಿಕ್ಕಿದೆ ನನಗೆ. ಇಂತಹ ಹಸುವನ್ನು ನೀನು ಮಮ ಪರಿಪಾಲಯ. ಹೇಗೆ? ಸದಯ ಪಶುಪತೆ. ನೀನು ಕರುಣಾ ಸಮುದ್ರ, ನೀನು ಕರುಣಾಸಾಗರನಾಗಿರುವಂತಹ ನೀನು ನಿನ್ನ ಪಾದದಲ್ಲಿ ಕಟ್ಟಿರುವಂತಹ ನನ್ನ ಈ ಭಕ್ತಿಯನ್ನು, ಭಕ್ತಿ ಅಂತ ಹೇಳುವ ಹಸುವನ್ನು ಸರಿಯಾಗಿ ನೋಡಿಕೋ ಶಿವ. ಅದು ಕರುವಾಗಿದ್ದರೆ ತುಂಬ ದೊಡ್ಡದಾಗಬೇಕು ಅಲ್ವೇ? ನಾವು ನಾನಾ ಥರದ ಗೊಬ್ಬರಗಳನ್ನು ಗೋವಿಗಿರುವಂತಹ ಆಹಾರವನ್ನು, ಗೊಬ್ಬರ ಅಲ್ಲ, ಗೋವಿಗಿರುವಂತಹ ಆಹಾರವನ್ನು ತಂದು ಹುಡುಕಿ ಹಾಕ್ತೇವೆ. ಯಾವುದು ಒಳ್ಳೆಯದು, ಯಾವುದು ಪೌಷ್ಟಿಕಾಂಶವನ್ನು ಈ ಹಸುವಿಗೆ ಕೊಡತ್ತೆ? ಯಾಕೆ? ಒಳ್ಳೆಯ ಹಾಲು, ತುಂಬ ಹಾಲು ಸಿಗಬೇಕು. ಇಲ್ಲಿ ಹಾಲು ಏನು? ಅಮಿತ ಮೃದ, ತುಂಬ ಮಿತಿ ಇಲ್ಲದೆ ಇರುವಂತಹ ಆನಂದವನ್ನು ಕೊಡಬೇಕು. ಆನಂದ ಅಂತ ಹೇಳುವ ಅಮೃತವನ್ನು ಈ ಭಕ್ತಿ ಅಂತ ಹೇಳುವ ಹಸು ಕೊಡಬೇಕು ತಾನೆ. ನಿನ್ನ ದಯ ಇಲ್ಲದಿದ್ದರೆ ಅದು ಸಾಧ್ಯವಾ ಶಿವ? ಹಾಗಾಗಿ ದಯ ಪಾಲಿಸಿ ಈ ಭಕ್ತಿ ಅಂತ ಹೇಳುವ ಹಸುವನ್ನು ನಿನ್ನ ಪಾದದಲ್ಲಿ ಕಟ್ಟಿ ಹಾಕ್ತೇನೆ. ಇದರ ಬೆಳವಣಿಗೆಯನ್ನು ನೀನು ನೋಡಿಕೋ ಅಂತ ಹೇಳಿ ಪರಮಶಿವನಲ್ಲಿ
ಪ್ರಾರ್ಥನೆಯನ್ನು ನಾವೆಲ್ಲರೂ ಮಾಡಬೇಕು. ಆದಿಶಂಕರಾಚಾರ್ಯರು ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಿ ಆಗಿತ್ತು, ಜ್ಞಾನದ ಪರಾಕಾಷ್ಠೆಯನ್ನೂ ತಲುಪಿ ಆಗಿತ್ತು. ಅವರಿಗೇನು ಅಗತ್ಯ ಇತ್ತು ಇದು? ಅವರಿಗಾಗಿ ಅಲ್ಲ ತಾನೇ, ನಮ್ಮಂತಹ ಸಾಮಾನ್ಯ ಮನುಷ್ಯರಿಗಾಗಿ ಈ ಶ್ಲೋಕಗಳನ್ನು ರಚನೆ ಮಾಡಿದ್ದಾರೆ. ಇದರ ಉಪಯೋಗವನ್ನು ನಾವೆಲ್ಲರೂ ಪಡೆದುಕೊಳ್ಳಬೇಕು. ಮುಂದಿನ ಶ್ಲೋಕ 69ನೆಯ ಶ್ಲೋಕ. ಜಡತಾ ಪಶುತಾ ಕಲಂಕಿತ ಕುಟಿಲ ಚರತ್ವಂ ಚ ನಾಸ್ತಿ ಮಯಿ ದೇವ ಅಸ್ತಿ ಯದಿ ರಾಜಮೌಲೇ ಭವದಾ ಭರಣಸ್ಯ ನಾಸ್ಮಿ ಕಿಂ ಪಾತ್ರಂ. ಜಡತಾ ಪಶುತಾ ಕಲಂಕಿತ ಕುಟಿಲ ಚರತ್ವಂ ಚ ನಾಸ್ತಿ ಮಯಿ ದೇವ ಅಸ್ತಿ ಯದಿ ರಾಜಮೌಲೇ ಭವದಾ ಭರಣಸ್ಯ ನಾಸ್ಮಿ ಕಿಂ ಪಾತ್ರಂ. ಇಲ್ಲಿ ಪರಮಶಿವನಲ್ಲಿ ಹೇಳುತ್ತಿದ್ದಾರೆ, ನೀನು ಕಲ್ಮಶ ಇರುವ, ಕಲೆ ಇರುವ ಚಂದ್ರನನ್ನ ಆಭರಣವಾಗಿ ಧರಿಸಿಕೊಂಡಿದ್ಯಲ್ಲ ಶಿವ. ಏನು ಕಲ್ಮಶ ಇತ್ತು ಚಂದ್ರನಲ್ಲಿ? ಈ ಕಥೆ ನಮಗೆ ಗೊತ್ತಿದೆ. ತನ್ನ ಹೆಂಡತಿಯರಲ್ಲಿ ಪಾರ್ಶಿಯಾಲಿಟಿ, ಭೇದ ಭಾವವನ್ನು ತೋರಿಸಿ ಒಬ್ಬಳೇ ಒಬ್ಬ ಹೆಂಡತಿಯನ್ನು ಜಾಸ್ತಿ ಪ್ರೀತಿಸ್ತಾನಂತೆ ಚಂದ್ರ. ಉಳಿದೆಲ್ಲರೂ ಕೂಡ ದಕ್ಷ ಪ್ರಜಾಪತಿಯ ಮಗಳಂದ್ರು ತಂದೆಗೆ ಹೋಗಿ ದೂರು ಕೊಡ್ತಾರೆ. ಅವಳನ್ನು ಮಾತ್ರ ಜಾಸ್ತಿ ಪ್ರೀತಿಸ್ತಾನೆ ಚಂದ್ರ, ನಮ್ಮನ್ನಷ್ಟು ಪ್ರೀತಿ ಮಾಡೋದಿಲ್ಲ ಅಂತ. ಸಹಜವಾಗಿ ತಂದೆಯಾದ ದಕ್ಷ ಪ್ರಜಾಪತಿಗೆ ಕೋಪ ಬಂತು. ಚಂದ್ರನನ್ನು ಕರೆದು ಬುದ್ಧಿವಾದ ಹೇಳಿದ್ರು, ನೋಡು ಎಲ್ಲ ಹೆಂಡತಿರನ್ನು ಒಂದೇ ಥರ ಪ್ರೀತಿ ಮಾಡಬೇಕು ನೀನು ಅಂತೇಳಿ. ಆಯ್ತಾಯ್ತು ಅಂತ ಒಪ್ಕೊಳ್ತಾನೆ. ಮತ್ತೆ ಬಂದು ಒಂದೇ ಹೆಂಡತಿಯನ್ನು ಮಾತ್ರ ಜಾಸ್ತಿ ಪ್ರೀತಿ ಮಾಡ್ತಾನೆ. ಆಗ ದಕ್ಷ ಪ್ರಜಾಪತಿಗೆ ಸಿಟ್ಟು ಬಂದು, ನೀನು ಕ್ಷೀಣವಾಗಿ ಹೋಗು, ನಾಶವಾಗಿ ಹೋಗು ಅಂತೇಳಿ ಸ್ವಂತ ಅಳಿಯನೇ ಆದರೂ ಆ ಥರದ ಶಾಪವನ್ನು ಕೊಟ್ಟಾಗ ಕ್ಷೀಣವಾಗಕ್ಕೆ ಶುರುವಾಗ್ಬಿಟ್ಟ ಚಂದ್ರ. ಇನ್ನೇನು ಮಾಡೋದು? ಶಿವನ ಹತ್ರ ಹೋಗಿ, ಶಿವ ಕರುಣಾಮಯಿ ತಾನೆ, ಎಷ್ಟೇ ಪಾಪಗಳನ್ನು ಮಾಡಿದ್ರೂ ಕೂಡ ಅವನು ಆಶುತೋಷ ಅಂತ ಹೆಸರು ಅವನಿಗೆ. ಏನೋ ಸ್ವಲ್ಪ ಪ್ರೀತಿಯನ್ನು ತೋರಿಸಿದ್ರೆ ಅವನು ಸಂತೋಷ ಆಗ್ಪಡ್ತಾನಂತೆ. ಹಾಗಾಗಿ ಚಂದ್ರನಿಗೆ ಹೇಳ್ದ, ನೀನೇನು ಭಯಪಡಬೇಡ, ನಿನ್ನನ್ನು ನಾನು ನನ್ನ ತಲೆ ಮೇಲೇ ಕೂರಿಸಿಕೊಳ್ತೇನೆ ಅಂತೇಳಿ. ಹಾಗಾಗಿ ನಮಗೆ ಗೊತ್ತಿದೆ, ಅದರಿಂದಾಗಿ ಪೂರ್ಣಿಮಾ ಅಮಾವಾಸ್ಯೆ ಎಲ್ಲ ನಡೀತಾ ಇರುವಂಥದ್ದು. ಈಗ ಆದಿಶಂಕರಾಚಾರ್ಯ ಏನು ಹೇಳ್ತಿದ್ದಾರೆ, ಅವನಲ್ಲಿ ಕಲ್ಮಶ ಇದೆ, ಅವನು ಭೇದ ಭಾವ ಅಂತ ಹೇಳುವ ಕಲ್ಮಶ ಇತ್ತು ತಾನೇ ಅವನಲ್ಲಿ. ಹಾಗಾಗಿ ಚಂದ್ರನಲ್ಲಿ ಒಂದು ಕಲೆಯನ್ನು ಕಾಣ್ತೀವಿ ನೋಡಿ ನಾವು. ಅದು ಹುಣ್ಣಿಮೆ ದಿನ ರಾತ್ರಿ ನೋಡಿದಾಗ ಆ ಕಲೆ ಒಂದು ಮೊಲದಾಗೆ ಕಾಣಿಸುತ್ತೆ, ಇಲ್ಲ ಒಂದು ಜಿಂಕೆಯಾಗೆ ಕಾಣಿಸುತ್ತೆ. ಅಂತೂ ಒಂದು ಕಲೆ ಇದೆ. ಕಲೆ ಅಂದರೆ ಏನು? ಏನೋ ಒಂದು ಕಲ್ಮಶ ಇದೆ. ಅವನನ್ನ, ಕಲ್ಮಶ ಇರುವಂತಹ ಚಂದ್ರನನ್ನ ನೀನು ತಲೆಯ ಮೇಲೆ ಆಭರಣವಾಗಿ ಧರಿಸಿಕೊಂಡಿದ್ದೀಯಲ್ವ ಶಿವ. ಹಾಗಾದ್ರೆ ಜಡತಾ ಪಶುತಾ ಕಲಂಕಿತ ಕುಟಿಲ ಚರತ್ವಂಚ ನಾ ಅಸ್ತಿ ಮಯಿ ದೇವ. ನನ್ನ ಮನಸ್ಸು ಹೇಗಿದೆ ಈಗ? ನಾನು ಹೇಗಿದ್ದೇನೆ? ಜಡತ್ವ ಇದೆಯಾ? ಸ್ವಲ್ಪವೂ ಜಡತ್ವ ಇಲ್ಲ. ಏನು ಜಡತ್ವ ಅಂತ ಹೇಳಿದರೆ, ಒಂದು ಉದಾಸೀನತೆ. ಆಯ್ತು, ಇನ್ನು ನಾಳೆ ಮಾಡುವ, ಸಾಕು. ಈಗ ಒಂದು 5 ನಿಮಿಷ ಮೆಡಿಟೇಷನ್ ಮಾಡಿ ಆಯಿತು, ಇನ್ನು ಸಾಕು, ಇನ್ನು ನಾಳೆ ಮಾಡುವ. ಒಂದು ಸಣ್ಣ ಭಜನೆ ಹಾಡಿ ಆಯಿತು, ಇನ್ನು ನಾಳೆ. ನಮಗೆ ಬೇಗ ಬೋರ್ ಆಗೋದು ಬೇಗ ನೋಡಿ. ಮಾಡಿದ್ದನ್ನೇ ಏನಪ್ಪ ಮಾಡೋದು, ಹೀಗೆ. ಅದು ಬೇರೆ ವಿಷಯದಲ್ಲಿ ಬರೋದಿಲ್ಲ, ಈ ಥರದ ವಿಷಯಗಳಲ್ಲಿ ಮಾತ್ರ ಬರುವಂಥದ್ದು. ಇನ್ನು ನಾಳೆ ಹಾಗೆ ಮುಂದೆ ಹಾಕಿ 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 ನಮ್ಮ ಜೀವನವನ್ನೇ ನಾವು ಸವೆದು, ಅಯ್ಯೋ ಕೊನೆಗಳಿಗೆ ಬಂದೇ ಬಿಡುತ್ತಾ ಅಂತ ಆಗ್ಬಿಡುತ್ತೆ. ಆದಿಶಂಕರಾಚಾರ್ಯ ಹೇಳ್ತಾರೆ, ಜಡತ್ವ ಇಲ್ಲ ಶಿವ ನನ್ನಲ್ಲಿ. ಎಷ್ಟೊಂದು ಉತ್ಸಾಹ ಇದೆ ನಿನ್ನ ಭಜನೆ ಮಾಡೋದಕ್ಕೆ, ನಾಮಸ್ಮರಣ ಮಾಡಲಿಕ್ಕೆ ಅಥವಾ ಧ್ಯಾನ ಮಾಡಲಿಕ್ಕೆ ಉತ್ಸಾಹದಲ್ಲಿದ್ದೇನೆ ನಾನು. ಏನು ಜಡತ್ವ ನನ್ನಲ್ಲಿ ಇಲ್ಲ. ಹಾಗೆಯೇ ಪಶುತ್ವ ಇದೆಯೇ? ಇಲ್ಲ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಹೇಳ್ತಾ ಇರ್ತೇನೆ ಶಿವ ನಾನು. ಹಾಗಾಗಿ ನನ್ನಲ್ಲಿ ಯಾವ ಥರದ ಪಶುತ್ವವೂ ಇಲ್ಲ. ಏನು ಪಶುತ್ವ ಅಂತ ಹೇಳಿದರೆ, ಇನ್ನೊಬ್ಬರನ್ನು ಹಿಂಸೆ ಕೊಡೋದು, ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು ಅಲ್ವೇ, ಇದು ಪಶುತ್ವ. ಇದು ಇಲ್ಲ ನನ್ನಲ್ಲಿ. ಕಲಂಕಿತ,
ಏನಾದರೂ ಕಲಂಕ ಇದೆಯಾ? ಯಾವ ಕಲಂಕವೂ ಇಲ್ಲ ನನ್ನಲ್ಲಿ ಅಥವಾ ನನ್ನ ಮನಸ್ಸಿನಲ್ಲಿ. ಕುಟಿಲ ಚರತ್ವಂಚ ನಾಸ್ತಿ. ಕುಟಿಲತೆ ಏನಾದರೂ ಇದೆಯಾ? ಅವರಿವರನ್ನು ಮೋಸ ಮಾಡಿ ದುಡ್ಡು ಮಾಡಬೇಕು ನನಗೆ ಅಂತ ಹೇಳುವ ಭಾವನೆ ಇದೆಯಾ? ಇಲ್ಲ. ಯಾರಿಗೂ ನಾನು ಮೋಸ ಮಾಡೋದಿಲ್ಲ. ಧರ್ಮ ಏನು ಅಧರ್ಮ ಏನು ಎಲ್ಲ ತಿಳ್ಕೊಂಡಿದ್ದೀನಿ ಶಿವ ನಾನು. ಹಾಗಾಗಿ ನನ್ನಲ್ಲಿ ಕುಟಿಲತೆ ಸ್ವಲ್ಪವೂ ಇಲ್ಲ. ಕುಟಿಲ ಚರತ್ವಂಚ ನಾ ಅಸ್ತಿ. ಅಸ್ತಿ ಅದಿ ಎಲ್ಲಾದರೂ ಸ್ವಲ್ಪ ಇದೆ ಅಂತ ಆದರೆ ನೀನು ಯಾರು? ರಾಜಮೌಳಿ. ಇಲ್ಲಿ ರಾಜಮೌಳಿ ಅಂತ ಹೇಳಿದರೆ ಚಂದ್ರನನ್ನು ಕಿರೀಟದಂತೆ ಧರಿಸಿಕೊಂಡವನು ಅಂಥವನು ತಾನೇ ನೀನು. ಚಂದ್ರನಿಗೆ ಕಲೆ ಇಲ್ವಾ? ಚಂದ್ರ ಭೇದ ಭಾವ ಮಾಡಲಿಲ್ವಾ? ನಿಷ್ಕಲ್ಮಶನ ಅವನು, ಕಲ್ಮಶ ಇದೆ ಅವನಲ್ಲಿ. ಅವನನ್ನು ನೀನು ತಲೆ ಮೇಲೆ ಇಟ್ಕೊಂಡಿದ್ದೀನಿ ಅಂತ ಆದರೆ ಭವದ ಆಭರಣಸ್ಯ ನಾ ಅಸ್ಮಿ ಕಿಂ ಪಾತ್ರಂ. ನನಗೆ ಯೋಗ್ಯತೆ ಇಲ್ವಾ ಹಾಗಾದರೆ? ನನ್ನನ್ನು ಒಂದು ಆಭರಣ ಮಾಡಿಕೊ ನೀನು. ಹೇಳಬೇಕು ಅಂತ ಇದ್ರೆ ನನ್ನಲ್ಲಿ ಯಾವುದೂ ಇಲ್ಲ. ಈ ಥರದ ಜಡತ್ವ ಇಲ್ಲ, ಪಶುತ್ವ ಇಲ್ಲ, ಕಲಂಕ ಇಲ್ಲ, ಕುಟಿಲತೆಯೂ ಇಲ್ಲ, ಯಾವುದೂ ಇಲ್ಲ. ಆದರೆ ಇದೆ ಅಂತ ಆದರೆ ಅಸ್ತಿ ಅದಿ ಏನೋ ಸ್ವಲ್ಪ ಇದೆ ಅಂತ ಆದರೂ ಕೂಡ ಕಲಂಕ ಇದ್ದಂತಹ ಚಂದ್ರನ ತಲೆಯ ಮೇಲೆ ಕೂರಿಸಿಕೊಂಡಿದ್ದಾಗ ನೀನು ನಾನು ನಿನಗೆ ಒಂದು ಆಭರಣ ಆಗಬೇಡ್ವೆ ಶಿವ, ಅಂಥ ಯೋಗ್ಯತೆ ನನಗಿಲ್ವಾ? ಎಷ್ಟು ಅದ್ಭುತವಾಗಿದೆ ನೋಡಿ ಇಲ್ಲಿ ಊಹನೆ. ಚಂದ್ರನಂತಹ ಕಲೆ ಇರುವಂತಹ ಅಂಥವನನ್ನೇ ನೀನು ಒಂದು ತಲೆಯ ಮೇಲೆ ಕೂರಿಸಿಕೊಂಡು ಒಂದು ಆಭರಣವಾಗಿ ಮಾಡಿಕೊಂಡಿದ್ಯಾ. ಈ ಥರದ ಯಾವ ಕಲ್ಮಶವೂ ನನ್ನಲ್ಲಿ ಇಲ್ಲದೆ ಇದ್ದಾಗ ನನ್ನನ್ನು ಯಾಕೆ ಆಭರಣ ಮಾಡಿಕೊಳ್ಳೋದಿಲ್ಲ? ಆಯಿತು ಹೋಗ್ಲಿ ಬಿಡು, ಏನೋ ಒಂದು ಕಲ್ಮಶ ನನ್ನಲ್ಲಿ ಇದೆ ಅಂತ ಅನ್ಕೋ. ಇದ್ರೂ ಕೂಡ ಚಂದ್ರನಾಗೆ ನನಗೂ ಯೋಗ್ಯತೆ ಇಲ್ವಾ? ನಾವು ನೋಡಿ ಮಕ್ಕಳು ಜಗಳಾಡ್ತಾರೆ. ಅವನಿಗೆ ಕೊಟ್ಟಿದ್ಯಾ, ನನಗೆ ಕೊಡು, ನಾನು ಇನ್ನೂ ಜಾಸ್ತಿ ಮಾರ್ಕ್ ತೊಗೊಂಡು ಬಂದಿದ್ದೇನೆ, ಅವನಿಗಿಂತ ಜಾಸ್ತಿ ನನಗೆ ಮಾರ್ಕ್ ಬಂದಿದೆ, ಮತ್ತು ಅವನಿಗೆ ಯಾಕೆ ಅದು ಕೊಟ್ಟೆ, ನನಗೂ ಕೊಡು. ನಾವು ಜಗಳಾಡೋದಿಲ್ವೇ? ನಮ್ಮ ತಾಯಿ ತಂದೆಯರ ಹತ್ರ ಹೀಗೆ ಪುಟ್ಟದಿದ್ದಾಗ ನಾವು ಜಗಳಾಡ್ತಾ ಇದ್ವಿ. ಅವನಿಗೆ ಯಾಕೆ ಕೊಟ್ಟೆ ಮತ್ತೆ ಹೇಳು? ಅದೇ ಥರದಲ್ಲಿ ಆದಿಶಂಕರಾಚಾರ್ಯರು ತಾಯಿ ತಂದೆ ಸಮಾನವಾಗಿರುವಂತಹ ಈ ಪರಮ ಶಿವನಲ್ಲಿ ಕೇಳ್ತಿದ್ದಾರೆ, ಚಂದ್ರನನ್ನೇ ಯಾಕೆ ಇಟ್ಕೊಂಡೆ ನೀನು? ನನ್ನನ್ನು ಇಟ್ಕೋ, ನನಗೆ ಯೋಗ್ಯತೆ ಇಲ್ವಾ? ಮನಸ್ಸು ನಿರ್ಮಲವಾಗಿದೆ. ಹಾಗಿಲ್ಲದಿದ್ದರೂ ಕೂಡ ನಾನೇನು ಅಯೋಗ್ಯನಾ? ಆಭರಣ ಮಾಡ್ಕೊ ನನ್ನನ್ನು. ನೋಡಿ ಯಾವ ಥರದಲ್ಲಿ ಆರ್ಡ್ರ್ ಮಾಡ್ತಿದ್ದಾರೆ, ನನ್ನನ್ನು ಇಟ್ಕೊ ನೀನು ಆಭರಣವಾಗಿ, ನಿನ್ನ ಜೊತೆ ಇರ್ತೀನಲ್ವ ನಾನಾಗ. ಮುಂದಿನ ಶ್ಲೋಕ 70ನೆಯ ಶ್ಲೋಕ. ಅರಹಸಿ ರಹಸಿ ಸ್ವತಂತ್ರ ಬುದ್ಧ್ಯಾ ಪರಿವಸಿತುಂ ಸುಲಭ ಪ್ರಸನ್ನ ಮೂರ್ತಿ ಅಗಣಿತ ಫಲದಾಯಕಃ ಪ್ರಭುರ್ಮೇ ಜಗದಧಿಕೋ ಹೃದಿ ರಾಜಶೇಖರೋಸ್ತಿ. ಅರಹಸಿ ರಹಸಿ ಭವದಾಭರಣಸ್ಯ ನಾಸ್ಮಿ ಕಿಂ ಪಾತ್ರಂ ಅರಹಸಿ ರಹಸಿ ಸ್ವತಂತ್ರ ಬುದ್ಧ್ಯಾ ಪರಿವಸಿತುಂ ಸುಲಭ ಪ್ರಸನ್ನ ಮೂರ್ತಿ ಅಗಣಿತ ಫಲದಾಯಕಃ ಪ್ರಭುರ್ಮೇ ಜಗದಧಿಕೋ ಹೃದಿ ರಾಜಶೇಖರೋಸ್ತಿ. ಮತ್ತೆ ರಾಜಶೇಖರ ಅಸ್ತಿ ಎರಡು ಅರ್ಥ ಬರುತ್ತೆ. ರಾಜಶೇಖರ ಅಂತ ಹೇಳಿದರೆ ಚಂದ್ರನನ್ನ ತನ್ನ ತಲೆಯಲ್ಲಿ ಇರಿಸಿಕೊಂಡಂಥವನು ರಾಜಶೇಖರ. ಇನ್ನೊಂದು ಅರ್ಥ ಅಂತ ಹೇಳಿದ್ರೆ ಎಲ್ಲ ರಾಜರಲ್ಲಿ ಮುಖ್ಯನಾದವನು, ರಾಜರಿಗೆಲ್ಲರಿಗೂ ಅಧಿಪತಿಯಾಗಿರುವಂಥವನು ರಾಜಶೇಖರ. ನೀನು ಆಗಿರುವಂಥವನು. ಅರಹಸಿ ರಹಸಿ, ರಹಸಿ ಅಂತೇಳಿದ್ರೆ ನಮಗೆ ಗೊತ್ತಿದೆ, ರಹಸ್ಯವಾಗಿ ಅಂದರೆ ಅಂತರಂಗದಲ್ಲಿ ಒಳಗಡೆ. ಅರಹಸಿ ಅಂತೇಳಿದ್ರೆ ಅದರ ವಿರುದ್ಧವಾದದ್ದು ಹೊರಗಡೆ, ಅಂದರೆ ಬಹಿರಂಗದಲ್ಲಿ. ಬಹಿರಂಗದಲ್ಲಿ ಆಗಲಿ ಅಂತರಂಗದಲ್ಲಿ ಆಗಲಿ ಸ್ವತಂತ್ರ ಬುದ್ಧಿಯ, ಸ್ವತಂತ್ರ ಬುದ್ಧಿಯಿಂದ ನೀನು ಪೂಜಿಸಲ್ಪಡುವಂಥವನು, ಸುಲಭವಾಗಿ ಸಿಗುವಂಥವನು, ಪ್ರಸನ್ನ ಮೂರ್ತಿ. ರೌದ್ರಾವತಾರದ ವಿಷಯ ಹೇಳ್ತಾ ಇರೋದಲ್ಲ, ಪ್ರಸನ್ನವಾಗಿರುವ ಶಿವ ನೀನು. ಸುಲಭವಾಗಿ
ನಿನ್ನನ್ನು ಪೂಜಿಸ್ಬೋದು. ಯಾವ ಥರದ ರೆಸ್ಟ್ರಿಕ್ಷನು ಇಲ್ಲ, ನಿಯಮಗಳು ಏನೂ ಇಲ್ಲ ಅಂತೆ. ಯಾಕೆ? ಬಹಿರಂಗದಲ್ಲಿಯೂ ಪೂಜಿಸಬಹುದು, ಅಂತರಂಗದಲ್ಲಿಯೂ ಪೂಜಿಸಬಹುದು. ಬಹಿರಂಗದಲ್ಲಿ ಹೇಗೆ ಪೂಜಿಸೋದು? ನಾವು ನಮ್ಮ ನಿತ್ಯ ಪೂಜೆಗಳನ್ನು ಮಾಡ್ತೀವಿ ನೋಡಿ, ಅಭಿಷೇಕ, ಅರ್ಚನೆ, ನೈವೇದ್ಯ. ಅದು ಮಾತ್ರ ಅಲ್ಲದೆ ಎಲ್ಲರಲ್ಲಿಯೂ, ಪ್ರಪಂಚದಲ್ಲಿರುವ ಎಲ್ಲ ವ್ಯಕ್ತಿಗಳಲ್ಲಿಯೂ, ಎಲ್ಲ ಜೀವಿಗಳಲ್ಲಿಯೂ, ಎಲ್ಲ ವಸ್ತುಗಳಲ್ಲಿಯೂ, ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಪರಮಶಿವನನ್ನು ಕಾಣುವಂಥದ್ದು. ಇದು ಬಹಿರಂಗವಾಗಿ ನಾವು ಮಾಡುವಂತಹ ಪೂಜೆ. ರಹಸ್ಯವಾಗಿ ಧ್ಯಾನದ ಮೂಲಕ ಶಿವ ಪ್ರಸನ್ನನಾಗ್ತಾನಂತೆ. ಹಾಗಾಗಿ ಬಹಿರಂಗದಲ್ಲಿಯೂ ಇರ್ಬೋದು ಅಥವಾ ಅಂತರಂಗದಲ್ಲಿಯೂ ಇರ್ಬೋದು. ಸ್ವತಂತ್ರ ಬುದ್ಧಿ. ಕೆಲವೊಬ್ಬರಿಗೆ ಧ್ಯಾನವೇ ಇಷ್ಟ ಆಗತ್ತೆ. ನಾನು ಇಷ್ಟು ಗಂಟೆ ಧ್ಯಾನ ಮಾಡ್ತೇನೆ, ಅಷ್ಟು ಗಂಟೆ ಧ್ಯಾನ ಮಾಡ್ತೇನೆ ಅಂತ ಅವರಿಗೆ ಮಾಡಲಿಕ್ಕೆ ಆಗತ್ತೆ. ಕೆಲವೊಬ್ಬರಿಗೆ ಧ್ಯಾನ ಮಾಡಲಿಕ್ಕೆ ಕೂತ್ಕೊಂಡ ತಕ್ಷಣ ಸಿನಿಮಾ ಶುರುವಾಗತ್ತೆ. ನಿನ್ನೆ ಏನು ನಡೀತು, ಮೊನ್ನೆ ಏನು ನಡೀತು, ಅವ್ರೇನು ಹೇಳಿದರು, ನಾನೇನು ಹೇಳಿದೆ, ನಾನು ನಾಳೆ ಏನು ಹೇಳಬೇಕು, ಇದೆಲ್ಲ ಸಿನಿಮಾ ಶುರುವಾಗತ್ತೆ. ಇಲ್ಲಿ ಕಣ್ಣು ಮುಚ್ಚಿದ ತಕ್ಷಣ ಸಿನಿಮಾ ಶುರು. ಅದರಲ್ಲಿ ಪರಮಶಿವನ ಚಿತ್ರ ಇರೋದಿಲ್ಲ, ಬೇರೆಲ್ಲರ ಚಿತ್ರ ಬರುತ್ತೆ ಅದರಲ್ಲಿ ಅಲ್ವೇ. ಇದು ನಮಗೆ ಹಲವಾರು ಜನರಿಗೆ ಆಗುವಂತಹ ಅನುಭವ. ಕೆಲವರು ಅಂತರಂಗದಲ್ಲಿ ಧ್ಯಾನ ಮಾಡ್ಬೋದು, ಕೆಲವರು ಅದೇ ಧ್ಯಾನವನ್ನು ಬಹಿರಂಗವದಲ್ಲಿ ಮಾಡ್ಬೋದು. ಪ್ರತಿಯೊಬ್ಬರಲ್ಲಿಯೂ ನಾವು ಪರಮಶಿವನನ್ನು ಕಾಣುವ ಪ್ರಯತ್ನವನ್ನಾದರೂ ಮಾಡ್ತೇವೆ ಅಂತ ಆದರೆ ಅದೇ ಧ್ಯಾನ. ಕಣ್ಣು ಮುಚ್ಚಿ ಕೂತ್ರೆ ಮಾತ್ರ ಧ್ಯಾನ ಅಲ್ಲ, ಮಾಡುವಂತಹ ಕೆಲಸದಲ್ಲಿ ಪರಮಶಿವನನ್ನು ಕಾಣುವಂಥದ್ದು. ಇದು ನಾವು ಬಹಿರಂಗವಾಗಿ ಮಾಡುವಂತಹ ಧ್ಯಾನ. ಹಾಗಾಗಿ ಬಹಿರಂಗ, ಅಂತರಂಗ ಯಾವುದೇ ಇರಲಿ, ಸ್ವತಂತ್ರ ಬುದ್ಧಿ. ಒಬ್ಬೊಬ್ಬರಿಗೆ ಒಂದೊಂದು ಥರದ ಬುದ್ಧಿ ಇರುತ್ತೆ. ಎಲ್ಲರ ಬುದ್ಧಿ ಒಂದೇ ಥರ ಇರತ್ತೇನು? ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಸ್ವತಂತ್ರ ಬುದ್ಧಿಯಿಂದ ಪೂಜಿಸಲ್ಪಡುವಂಥವನು, ಸುಲಭವಾಗಿ ಸಿಗುವಂಥವನು ಪ್ರಸನ್ನ ಮೂರ್ತಿ ತಾನೇ ನೀನು. ನಾವು ಏನು ಹೇಳಿದರೂ ನಿಮಗೆ ಖುಷಿಯೇ. ಮಕ್ಕಳು ತೊದಲು ಮಾತನಾಡಿ ಶುರು ಮಾಡುವಾಗ ಹಾಗಿರುತ್ತೆ, ಆಮೇಲೆ ಸರಿಯಾಗಿ ಮಾತನಾಡ್ತಾರೆ, ಆಮೇಲೆ ಒಂದೊಂದ್ಸಲ ನಮ್ಮನ್ನು ತಂದೆ ತಾಯಿನ ಚೆನ್ನಾಗಿ ಬೈತಾರೆ ಕೂಡ. ಪುಟ್ಟದಿರುವಾಗ ಅಲ್ವೇ, ಬಂದು ಹೊಡಿತಾರೆ ಕೆಲವೊಂದು ಸಲ. ಹಾಗಿದ್ದರೂ ತಾಯಿ ತಂದೆಗೆ ಭಾರಿ ಖುಷಿ ಅದು. ಯಾಕೆ? ತನ್ನ ಮಕ್ಕಳು ತಾನೆ. ಹಾಗೆಯೇ ಪರಮಶಿವನಿಗೆ ಕೂಡ ಖುಷಿ ಆಗತ್ತೆ. ಪ್ರಸನ್ನ ಮೂರ್ತಿ ಅಗಣಿತ ಫಲದಾಯಕ. ಗಣಿತ ಫಲ ಅಲ್ಲ, ಲೆಕ್ಕ ಮಾಡುವಂತಹ ಫಲ ಅಲ್ಲ, ಅಗಣಿತ, ಲೆಕ್ಕವಿಲ್ಲದಷ್ಟು, ಇನ್ಫಿನಿಟಿ ಅಂತ ಹೇಳೋದಿಲ್ವಾ, ಆ ಥರದ ಫಲವನ್ನು ಕೊಡುವಂಥವನು. ಪ್ರಭು ಮೇ ಜಗದಧಿಕೋ, ಜಗತ್ತನ್ನು ಮೀರಿದಂಥವನು ನೀನು. ಜಗತ್ತಿನಲ್ಲಿಯೂ ಇರುವಂಥವನು, ಜಗತ್ತನ್ನು ಮೀರಿಯೂ ನೀನು ಇರುವಂಥವನು. ನನ್ನ ಹೃದಯದಲ್ಲಿದ್ದೀಯಾ ಶಿವ. ಪ್ರಭು ಮೇ ಹೃದಯ, ನನ್ನ ಹೃದಯದಲ್ಲಿ ರಾಜಶೇಖರನಾಗಿ ನೀನು ವಿರಾಜಮಾನನಾಗಿದ್ದೀಯ. ಮತ್ತೆ ನೋಡಿ, ಕೆಲವು ಶ್ಲೋಕಗಳಲ್ಲಿ ಯಾಕೆ ನನಗೆ ದಯ ತೋರಿಸೋದಿಲ್ಲ ನೀನು ಅಂತ ಜಗಳಾಡ್ತಾರೆ. ನಾನು ಯಾಕೆ ಆಭರಣ ಆಗಬಾರ್ದು ಅಂತ ಜಗಳಾಡ್ತಾರೆ ಆದಿಶಂಕರಾಚಾರ್ಯರು. ಕೆಲವೊಂದು ಶ್ಲೋಕದಲ್ಲಿ ನನ್ನ ಹೃದಯದಲ್ಲಿ ನೀನು ವಿರಾಜಮಾನನಾಗಿದ್ಯಾ, ಸಿಂಹದಾಗೆ ಇದೆಯಾ, ಪಂಚಮುಖೋಸ್ತಿ ಅಂತ ಹೇಳಿದ್ರು. ಹಾಗಿದ್ಯಾ, ನನಗೆ ಯಾವುದರ ಭಯ ಅಂತ ಹೇಳ್ತಾರೆ. ಒಂದ್ಸಲ ಹಾಗೆ, ಒಂದ್ಸಲ ಹೀಗೆ. ನಮ್ಮ ಮನಸ್ಸು ಹಾಗೆ ತಾನೆ. ಇವತ್ತೇನೋ ಭಾರಿ ಭಕ್ತಿ ಶಿವನ ಮೇಲೆ, ಎಲ್ಲಿ ನೋಡಿದ್ರು ಶಿವನೇ ಕಾಣ್ತಾನೆ. ಓಂ ನಮ ಶಿವಾಯ, ಯಾವುದೋ ಒಂದು ಭಜನೆ ಇಷ್ಟ ಆಯಿತು, ಅದೇ ಗುನುಗುನು ಮಾಡ್ತಾ ಇರ್ತೀವಿ ಅಲ್ವೇ. ಕೆಲವೊಂದು ದಿನ ಏನು ಮಾಡಿದ್ರು, ಎಷ್ಟು ಫೋರ್ಸ್ ಮಾಡಿದ್ರು ನೆನಪೇ ಬರೋದಿಲ್ಲ. ಶಿವನ ಒಂದು ಹಾಡು ಮೊನ್ನೆ ಕಲ್ತಿದ್ದೀನಿ, ಇವತ್ತು ಏನು ಮಾಡಿದ್ರು ನೆನಪೇ ಬರ್ತಾ ಇಲ್ಲ. ಹೀಗಾಗತ್ತೆ ಅಲ್ವೇ. ಮೇಲೆ ಕೆಳಗೆ ಆಗ್ತಾ ಇರತ್ತೆ. ಇದೆಲ್ಲ ಸಹಜ ಅಂತ ಆದಿಶಂಕರಾಚಾರ್ಯರು ತೋರಿಸಿಕೊಡ್ತಿದ್ದಾರೆ. ಒಂದು ಶ್ಲೋಕದಲ್ಲಿ ಇಲ್ಲಿ ಬಂದು ಕೂತ್ಕೋ, ನನ್ನ ಹೃದಯದಲ್ಲಿ ಬಂದು ಕೂತ್ಕೋ, ಯಾಕೆ ನನ್ನ ಮೇಲೆ ದಯ ತೋರಿಸೋದಿಲ್ಲ ಅಂತ ಬೇಡಿಕೊಳ್ತಾರೆ. ಇನ್ನೊಂದ್ಸಲ ಓಹೋ, ನನ್ನ ಹೃದಯದಲ್ಲಿ ಎಷ್ಟು ಒಳ್ಳೆ ರಾಜನಾಗಿ ಕೂತಿದ್ಯಾ ನೀನು ಅಂತ ಹೇಳ್ತಾರೆ. ಹಾಗಾಗಿ ಇದೆಲ್ಲ ಸಹಜ ಅಂತ ನಮಗೆ ಆದಿಶಂಕರಾಚಾರ್ಯರು ಈ ಶ್ಲೋಕಗಳ ಮೂಲಕ ತೋರಿಸಿಕೊಡ್ತಾ ಇದ್ದಾರೆ. ಮುಂದಿನ ಶ್ಲೋಕ 71ನೇ ಶ್ಲೋಕ.
ಆರೂಢ ಭಕ್ತಿ ಗುಣ ಕುಂಚಿತ ಭಾವಚಾಪಯುಕ್ತೈ ಶಿವಸ್ಮರಣ ಬಾಣಗಣೈ ಅಮೋಘೈ ನಿರ್ಜಿತ್ಯ ಕಿಲ್ಬಿಷರಿಪೂನ್ ವಿಜಯೀ ಸುಧೀಂದ್ರ ಆನಂದಮಾವಹತಿ ಸುಸ್ಥಿರ ರಾಜಲಕ್ಷ್ಮೀ. ಆರೂಢ ಭಕ್ತಿ ಗುಣ ಕುಂಚಿತ ಭಾವಚಾಪ ಯುಕ್ತೈ ಶಿವಸ್ಮರಣ ಬಾಣಗಣೈ ಅಮೋಘೈ ನಿರ್ಜಿತ್ಯ ಕಿಲ್ಬಿಷರಿಪೂನ್ ವಿಜಯೀ ಸುಧೀಂದ್ರ ಆನಂದಮಾವಹತಿ ಸುಸ್ಥಿರ ರಾಜಲಕ್ಷ್ಮೀ. ಸುಧೀಂದ್ರ, ಧೀ ಅಂತ ಹೇಳಿದ್ರೆ ಬುದ್ಧಿ, ಸುಧಿ ಅಂತ ಹೇಳಿದ್ರೆ ಉತ್ತಮವಾದ ಬುದ್ಧಿ. ಇಂದ್ರ, ಇಂದ್ರ ಅಂತ ಹೇಳಿದ್ರೆ ರಾಜ. ಉತ್ತಮವಾದ ಬುದ್ಧಿ ಇರುವಂಥವರಲ್ಲಿ ಮುಖ್ಯಸ್ಥನಾದವನು ಅಂದರೆ ಅತೀ ಉತ್ತಮ ಬುದ್ಧಿ ಇರುವಂಥವನು. ಏನು ಮಾಡ್ತಾನೆ ಅಂಥವನು? ಆರೂಢ ಭಕ್ತಿ ಗುಣ, ಭಕ್ತಿ ಇಲ್ಲಿ ಒಂದು ಬಿಲ್ಲು ಬಾಣಕ್ಕೆ ಹೋಲಿಸ್ತಾ ಇದ್ದಾರೆ. ಬಿಲ್ಲಿನಲ್ಲಿ ಭಕ್ತಿ ಇದೆ, ಹೆದೆ, ಬಿಲ್ಲಿಗೆ ಹೆದೆ ಇರುತ್ತೆ, ಅದು ಭಕ್ತಿ ಅಂತೆ. ಆರೂಢ ಭಕ್ತಿ, ಹೆದೆ ಏರಿಸೋದು ಅಂತ ಹೇಳೋದಿಲ್ವಾ, ಅದರಲ್ಲಿ ಒಂದು ಹುರಿ, ಹುರಿ ಬೇಕು ತಾನೆ, ಒಂದು ಹೆದೆಯಾಗಿರಬೇಕು, ಒಂದು ಹುರಿ. ಆ ಹುರಿ ಏನು? ಕುಂಚಿತ ಭಾವ, ಗುಣ ಕುಂಚಿತ. ಇಲ್ಲಿ ಗುಣ ಅಂತ ಹೇಳಿದ್ರೆ ಆ ಹುರಿ ಅಥವಾ ಹಗ್ಗ, ಅದು ಬೆಂಡಾಗಿರ್ಬೇಕು ತಾನೆ, ಬಗ್ಗಿರಬೇಕು. ಬಾಗಿರದೇ ಇದ್ರೆ, ಸರ್ತ ಇದ್ರೆ ನಾವು ಬಾಣ ಬಿಡ್ಲಿಕ್ಕಾಗೋದಿಲ್ಲ, ಅದು ಬಾಗಿರಬೇಕಾಗಿದೆ. ಇಲ್ಲಿ ಗುಣ ಅಂತ ಹೇಳಿದ್ರೆ ಆ ಹುರಿ, ಅದು ಏನು? ಭಾವ, ಧ್ಯಾನ, ಶಿವನ ಧ್ಯಾನ ಅಂತ ಹೇಳುವ ಹುರಿ. ಭಕ್ತಿ ಅಂತ ಹೇಳುವ ಬಿಲ್ಲು, ಆ ಬಿಲ್ಲಿಗೆ ಹುರಿ ಯಾವುದು? ಶಿವನ ಧ್ಯಾನ. ಆಮೇಲೆ ಚಾಪಯುಕ್ತೈ ಶಿವಸ್ಮರಣ ಬಾಣಗಣೈ ಅಮೋಘೈ. ಬಾಣಗಳು ಯಾವುದೀಗ? ಶಿವನ ಸ್ಮರಣೆ. ಇಲ್ಲಿ ಸ್ಮರಣೆ ಅಂತ ಹೇಳಿದರೆ ನಾಮ ಸಂಕೀರ್ತನೆ ಇರ್ಬೋದು, ಭಜನೆಗಳನ್ನು ಹಾಡೋದಿರ್ಬೋದು, ಸ್ತೋತ್ರಗಳನ್ನು ಹಾಡೋದಿರ್ಬೋದು, ಅಥವಾ ಸುಮ್ಮನೆ ಜಪ ಮಾಡೋದಿರ್ಬೋದು. ಓಂ ನಮಃ ಶಿವಾಯ, ಪಂಚಾಕ್ಷರಿ ನಮಃ ಶಿವಾಯ ಇರ್ಬೋದು, ಷಡಾಕ್ಷರಿ ಓಂ ನಮಃ ಶಿವಾಯ ಇರ್ಬೋದು, ಇದರ ಜಪ ಮಾಡುವಂಥದ್ದು. ಅಥವಾ ಶಿವನ ಹಲವಾರು ಕಥೆಗಳನ್ನು ಓದುವಂಥದ್ದು, ಕೇಳುವಂಥದ್ದು, ಹೇಳುವಂಥದ್ದು. ಶಿವಚರಿತ್ರೆ, ಶಿವಪುರಾಣ. ಶಿವಪುರಾಣ ಅಂದರೆ ಆ ಬರೇ ಶಿವಪುರಾಣ ಮಾತ್ರ ಅಲ್ಲ, ಹಲವಾರು ಪುರಾಣಗಳಲ್ಲಿ ಶಿವನ ನಾನಾ ಥರದ ವಿಚಾರಗಳನ್ನು ನಾವು ತಿಳಿದುಕೊಳ್ಬಹುದು. ಇದನ್ನು ನಾವು ಓದ್ತಾ ಇದ್ದೇವೆ ಅಂತಾದರೆ ಅದು ಈ ಒಂದು ಬಾಣ. ಬಿಲ್ಲು ಎಷ್ಟಿದೆ? ಬಿಲ್ಲು ಒಂದೇ, ಬಾಣಗಳು ಹಲವಾರು ಇರಬೇಕು. ಒಂದು ಬಾಣ ಬಿಡೋದು ಮತ್ತೆ ಇನ್ನೊಂದು ಬಾಣ ಬಿಡೋದು ಅಲ್ವೇ? ಹಾಗಾಗಿ ಶಿವಸ್ಮರಣ ಅಂತ ಹೇಳುವ ನಾನಾ ಥರದ ಬಾಣಗಳು, ಬಾಣಗಣೈಹಿ ಅಮೋಘವಾದ ಬಾಣಗಳು. ಏನಕ್ಕೆ ಉಪಯೋಗಿಸ್ಬೇಕಂತ ಈಗ ಈ ಬಾಣಗಳನ್ನು? ನಿರ್ಜಿತ್ಯ ಕಿಲ್ಬಿಷರಿಪೂನ್ ವಿಜಯೀ ಸುಧೀಂದ್ರ. ನಿರ್ಜಿತ್ಯ ಅಂತ ಹೇಳಿದ್ರೆ ಸೋಲಿಸಿಬಿಡೋದು. ಯಾರನ್ನ? ಕಿಲ್ಬಿಷ ರಿಪೂನ್. ರಿಪು ಅಂತ ಹೇಳಿದರೆ ವೈರಿಗಳು. ಯಾವ ಥರದ ವೈರಿ ಈಗ? ಕಿಲ್ಬಿಷ. ನಾವು ಎಷ್ಟೋ ಜನ್ಮಗಳನ್ನು ಎತ್ತಿದ್ದೇವೆ, ಅದರಲ್ಲಿ ಎಷ್ಟೋ ಪಾಪಕರ್ಮಗಳನ್ನು ಮಾಡಿದ್ದೇವೆ. ಆ ಪಾಪದ ಫಲಗಳೆಲ್ಲ, ಪುಣ್ಯದ ಫಲವೂ ಇದೆ, ಆದರೆ ಪಾಪದ ಫಲ ನಮಗೆ ಕಷ್ಟವನ್ನು ಕೊಡೋದು ತಾನೆ. ಪುಣ್ಯದ ಫಲ ನಮಗೇನು ಕಷ್ಟ ಕೊಡೋದಿಲ್ಲ, ಸುಖವನ್ನು ಕೊಡುತ್ತೆ. ಸುಖ ಯಾರಿಗೆ ಬೇಡ? ಕಷ್ಟ ಮಾತ್ರ, ದುಃಖ ಮಾತ್ರ ನಮಗೆ ಬೇಡದೇ ಆಗಿರೋದಲ್ವೇ? ಹಾಗಾದರೆ ಅದನ್ನೆಲ್ಲ ನಾಶ ಮಾಡಬೇಕು ಅಂತಾದರೆ ಬಿಲ್ಲು ಬಾಣ ಬೇಕು. ಪಾಪಕರ್ಮಗಳು ಇರ್ಬೋದು, ಅಥವಾ ಈ ಜನ್ಮದಲ್ಲಿ ಇನ್ನು ಮುಂದೆ ಮಾಡುವಂತಹ ಪಾಪಗಳು. ಈಗ ನಮಗೆ ಗೊತ್ತಿದೆ ಸತ್ಯವನ್ನೇ ಹೇಳಬೇಕು ಅಂತ, ಇದು ಧರ್ಮ ಅಂತ ಗೊತ್ತಿದೆ. ಆದರೂ ಕೆಲವೊಂದು ಸಲ ಸಡನ್ನಾಗಿ ಸುಳ್ಳು ಹೇಳಿಬಿಡ್ತೇವೆ.
ಆಮೇಲೆ ನಾವು ಅದು ಪರಿಸ್ಥಿತಿ ಹಾಗೆ ಬಂತು, ಅದಕ್ಕೆ ಹೇಳಬೇಕಾಯ್ತು ನಾನು, ಅಲ್ವೇ? ಮಾಡೋದಿಲ್ವ ನಾವೆಲ್ಲ? ಅದರಲ್ಲಿ ಏನು ತೊಂದರೆ ಇಲ್ಲಪ್ಪ, ಅದರಿಂದ ಯಾರಿಗೇನು ಕಷ್ಟ ಆಗಲಿಲ್ಲ ಅಂತ ನಮ್ಮನ್ನೇ ನಾವು ಸಮಜಾಯಿಸಿಕೊಳ್ಳೋದು, ಜಸ್ಟಿಫೈ ಮಾಡಿಕೊಳ್ಳೋದು. ಏನು ಪರವಾಗಿಲ್ಲ, ನಾನು ಹೇಳಿದ ಸುಳ್ಳಿಂದ ಯಾರಿಗೇನು ಕಷ್ಟ ಆಯ್ತು, ಈಗ ಏನು ಕಷ್ಟ ಆಗಿಲ್ಲ, ಸುಳ್ಳು ಸುಳ್ಳೆ. ಇದು ಪಾಪವನ್ನು ಕಟ್ಟಿಕೊಳ್ಳುವಂಥದ್ದು. ನಾವು ಅದರಲ್ಲೊಂದು ನಮಗೆ ಒಲವು ಅಂತ ಹೇಳಲಿಕ್ಕೆ ಆಗೋದಿಲ್ವ, ಇಚ್ಛೆ ಇಲ್ಲ, ಸುಳ್ಳು ಹೇಳಬೇಕು ಅಂತ ಏನು ಇಚ್ಛೆ ಇದ್ದು ಹೇಳಿದ್ದಲ್ಲ, ಪರಿಸ್ಥಿತಿ ಹಾಗೆ ಬಂತು. ಪರಿಸ್ಥಿತಿ ಯಾಕೆ ಹಾಗೆ ಬಂತು? ಯಾಕೆ ಅಂತ ಹೇಳಿದ್ರೆ, ಪಾಪ ಕರ್ಮವನ್ನು ಮಾಡುವಂತಹ ಒಂದು ಕರ್ಮ ನಮ್ಮಲ್ಲಿತ್ತು. ಅಂಥದ್ದನ್ನು ಕೂಡ ಇನ್ನು ಮುಂದೆ ಕೂಡ ಯಾವುದೇ ಪಾಪಕರ್ಮ ಮಾಡದೇ ಇರುವಂಥದ್ದು, ಮಾಡುವಂಥದ್ದಾದರೆ ಅದು ವೈರಿ, ಮಾಡುವಂತಹ ಇಚ್ಛೆ ನನಗೆ ಬರುತ್ತೆ. ಪಾಪಕರ್ಮಗಳನ್ನು ಗೊತ್ತಿದ್ದು ಮಾಡ್ತೇವೆ ಕೆಲವೊಂದ್ಸಲ. ಆ ಇಚ್ಛೆ ಯಾಕೆ ಬಂತು? ಆ ಥರದ ಕರ್ಮ ಮೊದಲು ಮಾಡಿದ ಕಾರಣ ಇನ್ನೂ ನಾವು ಪಾಪಕರ್ಮಗಳನ್ನು ಮಾಡುವಂತಹ ಇಚ್ಛೆ ಬಂತು ನಮಗೆ. ಅದೇನು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಏನು ಮಾಡಿದ್ದಲ್ಲ, ಸಡನ್ನಾಗಿ ಆಗ್ಬಿಡತ್ತೆ. ಅದು ಕೂಡ ಒಂದು ವೈರಿಯೇ. ಅಂತಹ ವೈರಿಯನ್ನು ಕೂಡ ಈ ನಾಮಸ್ಮರಣ, ಶಿವನಾಮಸ್ಮರಣ ಅಂತ ಹೇಳುವ ಬಾಣ ಜಯಿಸಿಬಿಡತ್ತಂತೆ. ಭೂತಕಾಲದಲ್ಲಿ ಮಾಡಿರುವಂತಹ, ಮೊದಲು ನಾವು ಮಾಡಿರುವಂತಹ ಪಾಪಕರ್ಮಗಳ ಫಲವನ್ನು ನಾಶ ಮಾಡತ್ತೆ. ಅದರ ಜೊತೆ ಇನ್ನು ಮುಂದೆ ನಾವು ಯಾವ ಪಾಪಕರ್ಮಗಳನ್ನು ಮಾಡದೇ ಇರುವಂತೆ, ಎಚ್ಚರಿಕೆಯಲ್ಲಿರುವಂತೆ ನಮ್ಮನ್ನು ನೋಡಿಕೊಳ್ಳುವಂಥದ್ದು ಈ ಶಿವನಾಮಸ್ಮರಣ, ಭಕ್ತಿ ಅಥವಾ ಧ್ಯಾನ ಅಂತ ಹೇಳುವ ಬಿಲ್ಲು ಬಾಣಗಳು. ನಿರ್ಜಿತ್ಯ ಕಿಲ್ಬಿಷ ರಿಪೂನ್ ವಿಜಯೀ ಸುಧೀಂದ್ರ. ವಿಜಯಿ ಆಗ್ತಾನೆ ಅವನು. ಎಂಥವನು? ಸುಧೀಂದ್ರ. ನಾವು ಕೂಡ ಇದ್ದೇವೆ, ನಮಗೇನು ಬುದ್ಧಿ ಇಲ್ವಾ? ಧೀ ನಮಗೂ ಇಲ್ವಾ? ಓ, ಎಷ್ಟು ಬುದ್ಧಿವಂತರು ನಾವೆಲ್ಲರೂ ಕೂಡ ಬುದ್ಧಿವಂತರೇ. ಬುದ್ಧಿಯನ್ನ ಸರಿಯಾದ ದಾರಿಯಲ್ಲಿ ನಾವು ನಿಯೋಜಿಸಿಕೊಳ್ಬೇಕು. ಬುದ್ಧಿ ಇಲ್ಲ ಅಂತಾದರೆ ದುಡ್ಡೆಲ್ಲಿಂದ ಬಂತು ನಮಗೆ ಇಷ್ಟು? ಒಳ್ಳೆ ಒಳ್ಳೆ ಮನೆಯನ್ನು ಕಟ್ಟಿಸಿಕೊಂಡಿದ್ದೇವೆ, ಒಳ್ಳೆ ಒಳ್ಳೆ ಕಾರುಗಳನ್ನು ಖರೀದಿ ಮಾಡಿದ್ದೇವೆ. ಬುದ್ಧಿ ಇಲ್ಲದವರ ನಾವು? ಇದೆ, ಬುದ್ಧಿ ಇದೆ. ಆದರೆ ಹೌದು, ಲೌಕಿಕ ಮಾರ್ಗಕ್ಕೆ ಮಾತ್ರ ಸೀಮಿತ ಮಾಡಿಟ್ಟಿದ್ದೇವೆ ನಾವು. ಇದನ್ನು ಅಧ್ಯಾತ್ಮ ಪಥದಲ್ಲಿ ಸ್ವಲ್ಪ ದಾರಿಗೆ ತೆಗೆದುಕೊಂಡು ಬರಬೇಕಾಗಿದೆ. ಅದಕ್ಕೆ ಆದಿಶಂಕರಾಚಾರ್ಯ ಇದರಲ್ಲಿ ಸುಧೀಂದ್ರ ಅಂತ ಹೇಳ್ತಾನೆ. ಅಂತಹ ಬುದ್ಧಿ, ಉತ್ತಮವಾದ ಬುದ್ಧಿ ಇರುವಂಥವನು, ಅಧ್ಯಾತ್ಮ ಪಥದಲ್ಲಿ ನನಗೆ ಮುಂದಕ್ಕೆ ಹೋಗಬೇಕು ಅಂತ ಹೇಳುವ ಇಚ್ಛೆಯನ್ನು ಇರುವಂಥವನಿಗೆ ಹೆಸರು ಸುಧೀಂದ್ರ. ಅಂಥವನು ವಿಜಯಿ ಆಗ್ತಾನೆ. ಲೌಕಿಕದಲ್ಲಿ ಬುದ್ಧಿಯನ್ನು ಉಪಯೋಗಿಸಬಾರ್ದು ಅಂತಲ್ಲ, ಖಂಡಿತವಾಗಿ ಉಪಯೋಗಿಸಲೇಬೇಕು, ಇಲ್ಲದಿದ್ದರೆ ಮೂರ್ಖರಾಗಿ ಬಿಡ್ತೇವೆ. ಅದರ ಜೊತೆ ಸ್ವಲ್ಪ ಸ್ವಲ್ಪ ವಯಸ್ಸಾದಾಗಾದರೂ ಕೂಡ ಅಧ್ಯಾತ್ಮ ಪದದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಬೇಕು. ಮೊದಲು ಫೋರ್ಸ್ ಮಾಡಬೇಕಾಗತ್ತೆ. ಆಮೇಲೆ ಮನಸ್ಸಿಗೆ ಓಹೋ ಇದರಲ್ಲಿ ಭಾರಿ ಸಂತೋಷ ಇದೆ, ಆ ಸಿನಿಮಾ ನೋಡೋದ್ರಲ್ಲಿ 3 ಗಂಟೆ ಕೂತಿ ಏನಿದೆ, ಸುಮ್ಮನೆ ಟೈಮ್ ವೇಸ್ಟ್, ಅದರ ಬದಲು ನಾನು ಇದನ್ನಾದರೂ ಕಲ್ತ್ಕೊಳ್ತೇನೆ ಅಂತ ಹೇಳುವ ಆಸಕ್ತಿ ಹುಟ್ಟತ್ತೆ ನೋಡಿ. ಇದೇ ನಾವು ವಿಜಯಿ ಆಗುವಂಥದ್ದು. ವಿಜಯೀ ಸುಧೀಂದ್ರ ಆನಂದಂ ಆವಹತಿ ಸುಸ್ಥಿರ ರಾಜಲಕ್ಷ್ಮಿ. ಈ ಆನಂದ ಸಿಗತ್ತೆ. ಹೇಗಿರುತ್ತೆ ಇದು ಯಾವ ಥರದ ಸಂಪತ್ತು? ಸ್ಥಿರವಾದ ಸುಸ್ಥಿರ ರಾಜಲಕ್ಷ್ಮಿ. ರಾಜಲಕ್ಷ್ಮಿ ಅಂತ ಹೇಳಿದ್ರೆ ಸಂಪತ್ತಿಗೆ ಲಕ್ಷ್ಮಿ ಆಗಿರುವಂಥದ್ದು. ಯಾವ ಥರದ ಸಂಪತ್ತು? ಇಷ್ಟರವರೆಗೆ ಲೌಕಿಕ ಸಂಪತ್ತು ಸಂಪಾದಿಸಿದ್ದೇವೆ, ಅದು ಬೇರೆಯವರನ್ನು ಮೋಸ ಮಾಡಿಯೋ ಹೇಗೆಯೋ ಅಂತೂ ಇಂತೂ ಒಳ್ಳೆ ಲಕ್ಷಾಧಿಪತಿ, ಕೋಟ್ಯಾಧಿಪತಿಗಳು. ಈಗ ಸ್ಥಿರವಾದ ರಾಜಲಕ್ಷ್ಮಿ. ಕೋಟಿಗಟ್ಟಲೆ ಸಂಪಾದಿಸಿ ಬ್ಯಾಂಕಿನಲ್ಲಿಟ್ಟರೆ ಬ್ಯಾಂಕೇ ಮುಳುಗಿ ಹೋಯಿತು. ಅದು ಸ್ಥಿರವೇ? ಇಂತಹ ಲಕ್ಷ್ಮಿ ಸ್ಥಿರವೇ? ಚಂಚಲೆ. ಲಕ್ಷ್ಮಿ ಯಾವತ್ತೂ ಕೂಡ ಚಂಚಲ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಸುಸ್ಥಿರವಾದ, ಸ್ಥಿರವಾದ, ಶಾಶ್ವತವಾದ ರಾಜಲಕ್ಷ್ಮಿ ಅಂದರೆ ಮೋಕ್ಷ. ಆ ಮೋಕ್ಷದಿಂದ ಬರುವಂತಹ ಆನಂದ
ಆವಹತಿ, ಆನಂದವನ್ನು ಪಡೆಯುತ್ತಾನೆ. ಯಾರು? ಸುಧೀಂದ್ರ. ನಾವು ಕೂಡ ಯಾರು ಬುದ್ಧಿಹೀನರಲ್ಲ, ಖಂಡಿತವಾಗಿಯೂ ಬುದ್ಧಿಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳೋದನ್ನು ನಾವು ಕಲಿತುಕೊಳ್ಳಬೇಕಾಗಿದೆ ಅಷ್ಟೇ. ಮುಂದಿನ ಶ್ಲೋಕ 72ನೇ ಶ್ಲೋಕ. ಧ್ಯಾನಾಂಜನೇನ ಸಮವೇಕ್ಷ್ಯ ತಮ ಪ್ರದೇಶಂ ಭಿತ್ವಾ ಮಹಾಬಲಿಭಿಃ ಈಶ್ವರ ನಾಮ ಮಂತ್ರೈಃ ದಿವ್ಯಾಶ್ರಿತಂ ಭುಜಗಭೂಷಣಂ ಉದ್ವಹಂತಿ ಯೇ ಪಾದಪದ್ಮಮಿಹತೆ ಶಿವತೆ ಕೃತಾರ್ಥಾಃ. ಧ್ಯಾನಾಂಜನೇನ ಸಮವೇಕ್ಷ್ಯ ತಮ ಪ್ರದೇಶಂ ಭಿತ್ವಾ ಮಹಾಬಲಿಭಿಃ ಈಶ್ವರ ನಾಮ ಮಂತ್ರೈಃ ದಿವ್ಯಾಶ್ರಿತಂ ಭುಜಗಭೂಷಣಂ ಉದ್ವಹಂತಿ ಯೇ ಪಾದಪದ್ಮಂ ಮಿಹತೆ ಶಿವತೆ ಕೃತಾರ್ಥಾಃ. ಧ್ಯಾನಾಂಜನೇನ ಸಮವೇಕ್ಷ್ಯ. ಇಲ್ಲಿ ಅಂಜನ ಅಂತ ಹೇಳಿದರೆ ಎರಡು ದೃಷ್ಟಿಯಿಂದ ನೋಡ್ಬೋದು. ಒಂದು ಕಣ್ಣಿಗೆ, ಈಗ ನಾವು ಕಣ್ಣಿಗೆ ಕಾಡಿಗೆ ಹಾಕಿಕೊಳ್ತೇವೆ ನೋಡಿ, ಅದು ಆಕರ್ಷಣೀಯವಾಗಿ ಕಾಣೋದಕ್ಕೆ ಅಂತ ನಾವು ಹಾಕ್ಕೊಳ್ಳೋದು. ಆದರೆ ನಿಜವಾದ ಅರ್ಥ ಅದರದ್ದು ಆಕರ್ಷಣೆಗೋಸ್ಕರ ಅಲ್ಲ, ಕಣ್ಣಿನ ಆರೋಗ್ಯಕ್ಕೋಸ್ಕರ. ಅದು ತಯಾರಿ ಮಾಡೋದು ಕೂಡ ಸರಿಯಾಗಿ ತಯಾರಿ ಮಾಡಿದರೆ ಮಾತ್ರ ಕಾಡಿಗೆಯನ್ನು ರಕ್ಷಣೆ ಆಗೋದು, ಇಲ್ದಿದ್ರೆ ಏನಕ್ಕೇನಾದರೂ ಆಗ್ಬೋದು. ಆ ದೃಷ್ಟಿಯಿಂದ ಈ ಅಂಜನ ಅಂತ ಹೇಳುವ ಶಬ್ದವನ್ನು ನೋಡಿದಾಗ ನಮ್ಮ ಅಂತರಂಗದ ದೃಷ್ಟಿಗೋಸ್ಕರ ಇರುವಂಥದ್ದು ಅಂಜನ. ಎಲ್ಲರಲ್ಲಿಯೂ ಭಗವಂತನನ್ನು ಕಾಣುವಂಥದ್ದು, ಇದೆಲ್ಲ ನಮ್ಮ ಅಂತರಂಗದ ದೃಷ್ಟಿ. ಅಂಜನವನ್ನು, ಅಂತರಂಗದ ದೃಷ್ಟಿಯನ್ನು ಉತ್ತಮವಾಗಿ ಮಾಡುವುದಕ್ಕೋಸ್ಕರ ಉಪಯೋಗಿಸಿಕೊಳ್ಳಬೇಕಾಗಿರುವಂಥದ್ದು. ಇನ್ನೊಂದು, ಈಗ ನೋಡಿ, ಬಾವಿ ಎಲ್ಲಿ ತೋಡಬೇಕು ಅಥವಾ ಒಂದು ಬೋರ್ವೆಲ್ ಹಾಕಬೇಕು ಅಂತ ಇದ್ದರೆ ಎಲ್ಲ ಹೋಗಿ ಹಾಕೋದಿಲ್ಲ. ಅದಕ್ಕೆ ಕೆಲವರು ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರನ್ನು ಕರೆಸಿ ಅವರು ನೋಡಿ ಹೇಳ್ತಾರೆ. ಅದಕ್ಕೆ ನಾವು ಅಂಜನ ಹಾಕೋದು ಅಂತ ಹೆಸರನ್ನು ಉಪಯೋಗಿಸ್ತೇವೆ. ಅಂಜನ ಹಾಕಿ ನೋಡಿದ್ರು ಅಷ್ಟೊತ್ತಿಗೆ ಅವರಿಗೆ ಓಹೋ, ಒಂದು ಭವಿಷ್ಯದ ಜ್ಞಾನ, ಇಲ್ಲಿ ತುಂಬ ನೀರು ಸಿಗ್ಬೋದು ನಿಮಗೆ, ಇಲ್ಲಿ ಹಾಕಿದರೆ ಇಲ್ಲಿ ನೀರು ಸಿಗೋದಿಲ್ಲ. ಹಾಗೆಯೇ ಕೆಲವೊಂದ್ಸಲ ಏನಾದರೂ ಕದ್ದು ಹೋದರೆ ನೋಡಿ, ಅಂಜನ ಹಾಕಿ ನೋಡೋದು ಅಂತ ಹೇಳ್ತಾರೆ. ಅದರಲ್ಲಿ ಅವರು ಎಕ್ಸ್ಪರ್ಟ್ಸ್ ಆಗಿರಬೇಕು. ಅವರಿಗೆ ಇದು ಈ ಈಶಾನ್ಯ ಮೂಲೆಯಲ್ಲಿ ಅಲ್ಲೊಂದು ಕಡೆಯಲ್ಲಿ ಇರುತ್ತೆ ನಿಮ್ಮ ಸಂಪತ್ತೆಲ್ಲ ಅಂತ ಹೇಳ್ತಾರೆ. ಹಾಗಿರುವಂತಹ ಅಂಜನ ಇಲ್ಲಿ ಯಾವುದಕ್ಕೆ ಹೋಲಿಸಿದ್ದಾರೆ ಆದಿಶಂಕರಾಚಾರ್ಯರು ಅಂತ ಹೇಳಿದರೆ, ಧ್ಯಾನಾಂಜನೇನ, ಧ್ಯಾನ ಅಂತ ಹೇಳುವ ಅಂಜನ. ಅಂತರಂಗ ದೃಷ್ಟಿಗೂ ಇರ್ಬೋದು, ಅಥವಾ ನಿಧಿಯನ್ನು ಹುಡುಕೋದಕ್ಕೋಸ್ಕರ ಈ ಧ್ಯಾನ ಅಂತ ಹೇಳುವ ಅಂಜನವನ್ನು ಉಪಯೋಗಿಸಿ ಸಮವೇಕ್ಷ, ಅಂದರೆ ಸ್ಕ್ಯಾನ್ ಮಾಡೋದು ಅಂತ ಹೇಳೋದಿಲ್ವ ನಾವು, ಆಳವಾಗಿ ಎಕ್ಸ್ರೇ ಎಲ್ಲ ತೆಗೆದು ನೋಡ್ತಾರೆ ನೋಡಿ ಹೇಗೆ, ಅದರ ಒಳಗಡೆ ಏನಿದೆ. ಹಾಗೆ ಧ್ಯಾನವನ್ನು ಮಾಡಿದಾಗ ಈ ಥರದ ಒಂದು ದೃಷ್ಟಿ ಸಿಗತ್ತೆ. ತಮಪ್ರದೇಶ, ಕತ್ತಲೆಯಾದ ಪ್ರದೇಶ. ತಮಸ್ಸು ಅಂತ ಹೇಳಿದ್ರೆ ಕತ್ತಲು, ರಾತ್ರಿ. ಏನಲ್ಲಿ ತಮಸ್ಸು ಅಂತ ಹೇಳಿದರೆ ಅಜ್ಞಾನದಲ್ಲಿ ಮುಳುಗಿದಾಗ ಒಂದು ನಿಧಿ ಬೇಕಾಗಿದೆ ನಮಗೆ. ಹೇಗೆ ಹುಡುಕೋದು? ಹೇಗೆ? ಅಂಜನ ಹಾಕಿಕೊಳ್ಬೇಕು ತಾನೆ. ಧ್ಯಾನ ಅಂತ ಹೇಳುವ ಅಂಜನವನ್ನು ಹಾಕಿಕೊಂಡು ಭಿತ್ವಾ ಮಹಾಬಲಿಭಿಃ ಈಶ್ವರ ನಾಮಮಂತ್ರೈಃ, ಕತ್ತಲೆಯನ್ನು ಭೇದಿಸಿಕೊಂಡು ಹೋಗಬೇಕಾಗಿದೆ. ಕತ್ತಲೆಯನ್ನು ನಾಶ ಮಾಡೋದು ಯಾವಾಗ? ಬೆಳಕು ಬಂದಾಗ. ಬೆಳಕಿದ್ದಾಗ ಕತ್ತಲೆ ಇರೋದಿಲ್ಲ. ಹಾಗೆಯೇ ಜ್ಞಾನ ಬಂದಾಗ ಅಜ್ಞಾನ ತನ್ನಿಂತಾನಾಗಿಯೇ ನಾಶವಾಗಿ ಹೋಗುತ್ತೆ. ನಾವು ಮತ್ತೆ ಅಜ್ಞಾನ ನೀವು ಹೋಗು ಅಂತ ಹೇಳಬೇಕಾಗಿಲ್ಲ. ಬೆಳಕು ಬಂದಾಗ ಕತ್ತಲೆಗೆ ಏನಾದರೂ ನೀವು ಹೋಗು ಅಂತ ಹೇಳಬೇಕಾಗತ್ತಾ? ಅದು ಅದರಷ್ಟಕ್ಕೆ ನಾಶ ಆಗ್ಬಿಡತ್ತೆ. ಹಾಗೆಯೇ ಕತ್ತಲೆ ಇರುವ ಪ್ರದೇಶದಲ್ಲಿ, ಅಜ್ಞಾನ ತುಂಬಿದ ಜಾಗದಲ್ಲಿ ಮಹಾಬಲಿಭಿಃ ಈಶ್ವರ ನಾಮ ಮಂತ್ರ,
ಈ ಧ್ಯಾನ ಅಂತ ಹೇಳುವ ಅಂಜನವನ್ನು ಹಾಕಿಕೊಂಡಾಗಿದೆ. ಈಗ ಏನನ್ನು ಉಪಯೋಗಿಸಬೇಕು? ಈಶ್ವರನ ನಾಮ ಮಂತ್ರ. ಇಂದಿನ ಶ್ಲೋಕದಲ್ಲಿ ನಾವು ನೋಡಿದೆವು ಬಾಣ. ಹಾಗೆಯೇ ಅಂಥದ್ದನ್ನು ಉಪಯೋಗಿಸಿಕೊಂಡು ಅದನ್ನು ಕತ್ತಲೆಯನ್ನು ಭೇದಿಸಬೇಕಾಗಿದೆ. ಈ ಅಜ್ಞಾನವನ್ನು ನಾಶ ಮಾಡಬೇಕಾಗಿದೆ. ನಮಗೆ ದಿವ್ಯಾಶ್ರಿತಂ ಭುಜಗಭೂಷಣಂ ಉದ್ವಹಂತಿ. ಭುಜಗ ಅಂತೇಳಿದರೆ ಸರ್ಪ. ಶಿವನ ಕಾಲುಗಳಲ್ಲಿ ಗೆಜ್ಜೆ ಹಾಗೆ ಧರಿಸಿರ್ತಾನೆ ಅವನು. ಏನನ್ನು? ಸರ್ಪವನ್ನು. ನಾಗರಾಜ. ಕುತ್ತಿಗೆಯಲ್ಲಿ ನಾಗರಾಜ, ಕೈಯಲ್ಲಿ ನಾಗರಾಜ, ಕಾಲಿನಲ್ಲಿ ನಾಗರಾಜ, ಎಲ್ಲಿ ನೋಡಿದ್ರು ತಲೆಯಲ್ಲಿಯೂ ನಾಗರಾಜ, ಎಲ್ಲಿ ನೋಡಿದ್ರು ನಾಗನೇ. ಭುಜಗ ಅಂತೇಳಿದರೆ ನಾಗ. ಅದನ್ನ ಭೂಷಣವಾಗಿ ಧರಿಸಿದ್ದಾನೆ ಕಾಲಿನಲ್ಲಿ, ಪಾದದಲ್ಲಿ. ಹಾಗಾಗಿ ಅಲ್ಲಿ ನಮಸ್ಕಾರ ಮಾಡಿದಾಗ ನಮಗೆ ಕಾಣೋದೇನು? ಸರ್ಪ. ಈ ಹಲವಾರು ಪುರಾಣಗಳಲ್ಲಿ, ಕಥೆಗಳಲ್ಲಿ ನಾವು ಓದಿರ್ತೇವೆ. ಕೆಲವೊಂದು ಥರದ ವಿಶೇಷವಾದ ನಾಗರಾಜನ ತಲೆಯಲ್ಲಿ ರತ್ನಗಳಿರತ್ತಂತೆ. ಅದಕ್ಕೆ ತುಂಬ ಬೆಲೆ ಬಾಳುವಂತಹ ಮಣಿ, ಸರ್ಪಭೂಷವಾದ ಮಣಿ ಅದಿರತ್ತಂತೆ. ಮೊದಲೆಲ್ಲ ಹೇಳ್ತಾ ಇದ್ರಲ್ಲ ಹಾಗೆ, ಅಲ್ಲಿ ಎಲ್ಲೋ ನಿಧಿ, ಅದನ್ನು ಕಾಯೋದ್ಯಾರು? ಒಂದು ದೊಡ್ಡ ಸರ್ಪ ಕಾಯ್ತಾ ಇರತ್ತಂತೆ ಆ ನಿಧಿಯನ್ನು. ಯಾರೋ ಬಂದು ತಗೊಂಡು ಹೋಗುವಾಗಿಲ್ಲ ಆ ನಿಧಿಯನ್ನು, ಸರ್ಪ ಕಾಯ್ತಾ ಇರತ್ತೆ. ಆ ಸರ್ಪಕ್ಕೆ ಮೊದಲು ಏನು ಬೇಕೋ ಅದನ್ನು ಮಾಡಿಕೊಳ್ಬೇಕು, ಆಮೇಲೆ ಇದು ಸಿಗತ್ತೆ. ಹಾಗೆಯೇ ನಾವೀಗ ಈ ಧ್ಯಾನ ಅಂತೇಳುವ ಅಂಜನವನ್ನು ಹಾಕಿಕೊಂಡು ಶಿವನಾಮ ಮಂತ್ರ, ಈಶ್ವರ ನಾಮ ಮಂತ್ರವನ್ನು ಹಾಕಿದಾಗ ಸರ್ಪದಿಂದ ಅಲಂಕೃತವಾಗಿರುವಂತಹ ಶಿವನ ಪಾದಪದ್ಮ ಈಗ ಇಲ್ಲಿಯೇ, ಎಲ್ಲೋ ಸತ್ತೋದ ಮೇಲೆ ಸಿಗುವಂಥದ್ದಲ್ಲ, ಇಲ್ಲಿಯೇ ಇದೆ ಶಿವನ ಪಾದಪದ್ಮಗಳು. ಅದರಲ್ಲಿರುವಂತಹ ನಿಧಿ, ಆ ನಿಧಿಯನ್ನು ಪಡೆದುಕೊಂಡಾಗ ಕೃತಾರ್ಥಾಹ, ಧನ್ಯತಾ ಭಾವವನ್ನು ಪಡೆದುಕೊಳ್ತೇವೆ. ಕೃತಾರ್ಥರು ಅಂತೇಳಿದರೆ ಧನ್ಯತೆಯನ್ನು ಪಡೆಯುವಂಥವರು. ಈ ಧನ್ಯತೆ ಯಾವಾಗ ಬರುತ್ತೆ ನಮಗೆ? ತೃಪ್ತಿ ಇದ್ದಾಗ ಮಾತ್ರ. ಕೆಲವೊಂದು ಹಾಡುಗಳು ಕೇಳಿದಾಗ ಅಪ್ಪ ಎಷ್ಟು ಅದೃಷ್ಟ ನಮ್ಮದು, ಎಷ್ಟು ಚೆನ್ನಾಗಿ ಇವರು ಹಾಡ್ತಾರೆ, ಅಷ್ಟು ಆ ಅರ್ಥವೂ ಅಷ್ಟು ಚೆನ್ನಾಗಿದೆ, ಅವರು ಹಾಡುವ ಶೈಲಿಯೂ ಅಷ್ಟು ಚೆನ್ನಾಗಿದೆ, ಅವರ ಸ್ವರ ಹೇಗಿದೆ, ಅದ್ಭುತವಾಗಿದೆ ಅಂತ ಕೆಲವೊಂದು ಸಲ ನಮ್ಗೆ ಅನಿಸುತ್ತೆ. ಅಪ್ಪ ಎಂಥ ಅದೃಷ್ಟ ನಂದು ಇದು ಕೇಳೋಕ್ಕೆ ಸಿಕ್ಕಿದ್ದು ಅಂತ ಅನಿಸುತ್ತೆ ಅಲ್ವೇ? ಅದರಲ್ಲಿ ಏನಿದೆ? ತೃಪ್ತಿ. ಮನಸ್ಸಿಗೆ ತೃಪ್ತಿ ಅಂತಾದಾಗ ಅಪ್ಪ ಎಷ್ಟು ಧನ್ಯ ನಾನು, ಒಂದು ಕೃತಾರ್ಥತೆಯನ್ನು ನಾವು ಪಡೆದುಕೊಂಡಿದ್ದೇವೆ ಅಂತ ಅನಿಸುತ್ತೆ. ಹಾಗಾದರೆ ಆ ನಿಧಿ, ಶಿವನ ಪಾದಪದ್ಮ ಅಂತೇಳುವ ನಿಧಿಯನ್ನು ಸರ್ಪ ಕಾಯ್ತಾ ಇದ್ರೂ ಕೂಡ ಧ್ಯಾನ ಅಂತೇಳುವ ಅಂಜನವನ್ನು ಹಾಕಿಕೊಂಡು ಶಿವನಾಮ ಮಂತ್ರ ಅಂತೇಳುವ ಉಪಕರಣಗಳನ್ನು ನಾವು ಉಪಯೋಗಿಸಿದಾಗ ಈ ಅದ್ಭುತವಾದ ನಿಧಿ ಖಂಡಿತವಾಗಿಯೂ ನಮಗೆ ಸಿಕ್ಕಿಯೇ ಸಿಗತ್ತೆ ಅಂಥೇಳಿ ಆದಿಶಂಕರಾಚಾರ್ಯರು ನಮಗೆಲ್ಲಿ ಪ್ರಾಮಿಸ್ ಮಾಡಿ ಹೇಳ್ತಿದ್ದಾರೆ. ನಾವು ಹೇಳಲ್ವ ಮಕ್ಕಳ ಹತ್ರ, ಐ ಪ್ರಾಮಿಸ್ ಅಂತೇಳಿ, ದೇವರ ಆಣೆ. ಹಾಗೆ ಆದಿಶಂಕರಾಚಾರ್ಯರು ಹೇಳ್ತಿದ್ದಾರೆ, ಹೀಗೆ ಮಾಡಿ ನೋಡಿ, ಸಿಗತ್ತೆ ನೋಡಿ ನಿಮಗೆಲ್ರಿಗೂ, ಎಲ್ಲರೂ ಕೂಡ ಕೃತಾರ್ಥರಾಗ್ತೀರಾ. ಮುಂದಿನ ಶ್ಲೋಕ 73ನೇ ಶ್ಲೋಕ. ಭೂದಾರತ ಮುದವಹದ್ಯದಪೇಕ್ಷೆಯ ಶ್ರೀ ಭೂದಾರ ಏವ ಕಿಮತಃ ಸುಮತೆ ಲಭಸ್ವ ಕೇದಾರಮಾಕಲಿತ ಮುಕ್ತಿಮಹೌಷಧೀನಾಂ ಪಾದಾರವಿಂದ ಭಜನಂ ಪರಮೇಶ್ವರಸ್ಯ. ಭೂದಾರತಾ ಮುದವಹದ್ಯದಪೇಕ್ಷೆಯ ಶ್ರೀ ಭೂದಾರ ಏವ ಕಿಮತಃ ಸುಮತೆ ಲಭಸ್ವ ಕೇದಾರಂ ಆಕಲಿತ ಮುಕ್ತಿ ಮಹೌಷಧೀನಾಂ ಪಾದಾರವಿಂದ ಭಜನಂ ಪರಮೇಶ್ವರಸ್ಯ. ಭೂದಾರ, ಭೂ ಅಂತೇಳಿದರೆ ಭೂಮಿ, ದಾರ ಅಂತೇಳಿದರೆ ಪತಿ, ಗಂಡ ಅಂತ ಹೇಳೋ ಒಂದು ಅರ್ಥ ಇದೆ. ಭೂಮಿದೇವಿಗೆ ಪತಿಯಾದವನು ಶ್ರೀಮನ್ ಮಹಾವಿಷ್ಣು. ಹಾಗೆ ಇನ್ನೊಂದು ಅರ್ಥ ಏನು ಅಂತ ಹೇಳಿದರೆ, ಯಾವುದೇ ಅರ್ಥ ತಗೊಂಡ್ರೂ ವಿಷ್ಣು ಅಂತಲೇ ಬರೋದು. ಭೂಮಿಯನ್ನು ಅಗೆದುಕೊಂಡು ಹೋದವನು,
ಭೂಮಿಯನ್ನು ಅಗೆದವನು ಯಾರು? ಮಹಾವಿಷ್ಣು ವರಾಹ ಅವತಾರ ತಾಳಿದಾಗ. ದಶಾವತಾರದಲ್ಲಿ ಒಂದು ಅವತಾರ, ಮೂರನೇ ಅವತಾರ ವರಾಹ ಅವತಾರ ಇದೆ. ಅದೂ ಅಲ್ಲದೆ ಇನ್ನೊಂದು ಕಥೆಯು ನಾವು ತಿಳಿದುಕೊಂಡಿದ್ದೇವೆ. ಬ್ರಹ್ಮ ಮತ್ತು ವಿಷ್ಣುಗೆ ಜಗಳ ಆಗತ್ತೆ, ಯಾರು ಶ್ರೇಷ್ಠರು ಅಂತೇಳಿ. ಹಾಗೆ ಜಗಳಾದಾಗ ಒಂದು ಬೆಳಕಿನ ಒಂದು ಸ್ತಂಭ ಕಾಣಸಿಗತ್ತೆ. ಶಿವ ಹೇಳ್ತಾನೆ, ಇದರ ತುದಿಯಲ್ಲಿದೆ, ಕೊನೆಯಲ್ಲಿದೆ, ಆದಿಯಲ್ಲಿದೆ, ಅಂತ ಎಲ್ಲಿದೆ ಅಂತ ತಿಳ್ಕೊಂಡು ಬನ್ನಿ ಅಂತ ಹೇಳಿ. ಆಗ ಅದರ ಆದಿಯನ್ನು ಹುಡುಕಿಕೊಂಡು ಹೋಗೋದಿಕ್ಕೆ ಮಹಾವಿಷ್ಣು ವರಾಹ ಅವತಾರವನ್ನು ತಾಳಿ ಪಾತಾಳ ಎಲ್ಲ ಆಗದು ನೋಡಿದ್ರು ಆದಿ ಸಿಗೋದಿಲ್ಲ. ಆ ಬೆಳಕಿನ ಸ್ತಂಭದ ಆದಿ ಎಲ್ಲಿದೆ ಅಂತ ಸಿಗೋದಿಲ್ಲ. ಆ ಬೆಳಕಿನ ಸ್ತಂಭ ಯಾವುದು? ಪರಮಶಿವನೇ. ತಿರುವಣ್ಣಾಮಲೆಯಲ್ಲಿರುವಂತಹ ಅದ್ಭುತವಾದ ಅರುಣಾಚಲ, ಅರುಣಗಿರಿ ಅಂತ ಹೆಸರಿದೆ, ಅರುಣಾಚಲ. ಶಿವನನ್ನ ಭೌತಿಕ ರೂಪದಲ್ಲಿ ನೋಡಬೇಕು ಅಂತಾದರೆ ಖಂಡಿತವಾಗಿಯೂ ತಿರುವಣ್ಣಾಮಲೆಯಲ್ಲಿರುವಂತಹ ಅದ್ಭುತವಾದ ಪರ್ವತ ಶಿವನೇ ಅದು. ಎಲ್ಲರೂ ದರ್ಶನ ಮಾಡಲೇಬೇಕು. ಅರುಣಾಚಲ, ಅರುಣಗಿರಿ ಅಂತೆಲ್ಲ ಹೆಸರಿದೆ. ಅಂತಹ ಪರಮಶಿವನ ಪಾದ ಎಲ್ಲಿದೆ, ಆದಿ ಎಲ್ಲಿದೆ ಅಂತ ಹುಡುಕಕ್ಕೆ ಹೋಗಿರುವಂಥವನು ಮಹಾವಿಷ್ಣು ವರಾಹ ರೂಪದಲ್ಲಿ. ಹಾಗಾಗಿ ಭೂದಾರ ಅಂತೇಳಿದರೆ ಶ್ರೀಮನ್ ಮಹಾವಿಷ್ಣು ಎರಡು ಅರ್ಥದಲ್ಲಿಯೂ, ಭೂದೇವಿಯ ಪತಿಯಾದವನು ಮಹಾವಿಷ್ಣು, ಹಾಗೆಯೇ ವರಾಹ ಅವತಾರವನ್ನು ತಾಳಿದಂಥವನು ಕೂಡ ವಿಷ್ಣು. ಭೂದಾರತಾ ಮುದವಹತ್ ಯದಪೇಕ್ಷೆಯ ಶ್ರೀಭೂದಾರ ಏವ ಕಿಮತಃ ಸುಮತೆ ಲಭಸ್ವ. ಪರಮಶಿವನ ಪಾದವನ್ನ ನೋಡಬೇಕು ಅಂಥೇಳಿ ಮಹಾವಿಷ್ಣು ಎಷ್ಟೋ ವರ್ಷಗಳ ಕಾಲ ಹುಡುಕಾಡಿದಾನಂತೆ. ಪಾತಾಳ, ಅತಲ ವಿತಲ ಸುತಲ ಎಲ್ಲ ಇದೆಲ್ಲ ತಾನೆ, ಇದು ಎಲ್ಲ ಲೋಕಗಳಿಗೂ ಹೋಗಿ ಹುಡುಕಿದಾನೆ ಮಹಾವಿಷ್ಣು. ಶ್ರೀಮನ್ ಮಹಾವಿಷ್ಣುವೇ ಹುಡುಕಿದಾನೆ ಅಂತ ಆದರೆ ನಾವು ಹುಡುಕಬೇಡುವೆ? ಖಂಡಿತವಾಗಿಯೂ ನಾವು ಕೂಡ ಪರಮಶಿವನ ಪಾದಗಳನ್ನು ಧ್ಯಾನ ಅಂತೇಳುವ ಅಂಜನವನ್ನು ಹಾಕಿ ನಾಮಸ್ಮರಣೆ, ಶಿವನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಖಂಡಿತವಾಗಿಯೂ ನಾವು ಹುಡುಕಬೇಕಾಗಿದೆ. ಆದಿಶಂಕರಾಚಾರ್ಯರು ಹೇಳಿದ್ದಾರೆ, ಖಂಡಿತವಾಗಿಯೂ ಸಿಗತ್ತೆ ನಿಮ್ಗೆಲ್ರಿಗೂ ಅಂತ ಹೇಳಿ. ಹುಡುಕಬೇಕು ತಾನೇ, ಹುಡುಕದೇ ಇದ್ರೆ ಸಿಗೋದಿಲ್ಲ. ಪ್ರಯತ್ನವನ್ನು ಮಾಡಬೇಕು. ನಮ್ಮ 100% ಪ್ರಯತ್ನವನ್ನು ನಾವು ಹಾಕಿದಾಗ ಮಾತ್ರ ತಾನೇ ಲಭಸ್ವ. ಸುಮತಿ, ಒಳ್ಳೆ ಮನಸ್ಸು ನಿನ್ನದು, ನಿನಗೂ ಖಂಡಿತವಾಗಿಯೂ ಸಿಗ್ತಾನೆ. ನೀನು ಹುಡುಕಾಡಬೇಕು. ಅವನೇ ಹುಡುಕಿದಾನೆ ಶ್ರೀಮನ್ ಮಹಾವಿಷ್ಣು. ಭೂದೇವಿಯ ಪತಿಯಾದಂತಹ ಶ್ರೀಮನ್ ಮಹಾವಿಷ್ಣು ವರಾಹ ರೂಪವನ್ನು ತಾಳಿ ಹುಡುಕಿದಾನೆ. ಆ ಸಮಯದಲ್ಲಿ ಸಿಕ್ಕಿಲ್ಲ, ಆದರೆ ಆಮೇಲೆ ಸಿಕ್ಕಿದಾನೆ ಅವನಿಗೆ. ಹಾಗೆ ನಮಗೂ ಕೂಡ ಖಂಡಿತವಾಗಿಯೂ ಸಿಕ್ಕೇ ಸಿಗ್ತಾನೆ. ಕೇದಾರ ಮಾಕಲಿತ ಮುಕ್ತಿ ಮಹೌಷಧೀನ. ಕೇದಾರ ಅಂತೇಳಿದರೆ ಹಲವು ಬಾರಿ ನೋಡಿದೆವು, ಹೊಲ, ಒಂದು ಫೀಲ್ಡ್ ಅಂತ ಹೇಳೋದಿಲ್ವೇ ನಾವು, ಕ್ಷೇತ್ರ. ಅದಕ್ಕೆ ಸಂಸ್ಕೃತದಲ್ಲಿ ಕೇದಾರ. ಕೇದಾರಂ ಆಕಲಿತ ಮುಕ್ತಿ ಮಹೌಷಧೀನ. ಮುಕ್ತಿ ಅಂತ ಹೇಳುವ ದೊಡ್ಡ ಸಸ್ಯದ ಫಲ ಮಹೌಷಧೀನ. ಕೇದಾರ ಈ ಶಿವನ ಪಾದ. ಹೊಲ, ಆ ಹೊಲದಲ್ಲಿ ಹಲವಾರು ಸಸ್ಯಗಳಿವೆ. ಔಷಧೀನ, ಹಲವಾರು ಸಸ್ಯಗಳಿವೆ. ಅದರಲ್ಲಿ ಒಂದು ಉತ್ತಮವಾದ ಸಸ್ಯ ಇದೆ. ಅದು ಏನು ಕೊಡುತ್ತೆ? ಮಾವಿನ ಹಣ್ಣು, ಹಲಸಿನ ಹಣ್ಣು, ಬೇರೆ ಬೇರೆ ಥರದ ಹಣ್ಣಿನ ಮರಗಳು ಇವೆ. ಅದರ ಜೊತೆಯಲ್ಲಿ ಮುಕ್ತಿ ಅಂತ ಹೇಳುವ ಫಲವನ್ನು ಕೊಡುವಂತಹ ಉತ್ತಮವಾದ ಮಹಾಔಷಧಿ, ಉತ್ತಮವಾದ ಔಷಧಿ, ಉತ್ತಮವಾದ ಸಸ್ಯ ಕೂಡ ಇದೆ. ಪಾದಾರವಿಂದ ಭಜನಂ ಪರಮೇಶ್ವರಸ್ಯ. ಹಾಗಾಗಿ ಸುಮತಿಯಾದ ಉತ್ತಮ ಮನಸ್ಸೇ ನೀನು ಶಿವನ ಪಾದಾರವಿಂದದ ಭಜನೆಗಳನ್ನು ಮಾಡು.
ಅಥವಾ ಧ್ಯಾನವನ್ನು ಮಾಡ್ತಾ ಆ ಪಾದಾರವಿಂದದ ಭಜನೆಯನ್ನು ಹೊಂದು ನೀನು ಅಂತೇಳಿ ಮನಸ್ಸಿಗೆ ಆದಿಶಂಕರಾಚಾರ್ಯರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. 74ನೇ ಶ್ಲೋಕ. ಆಶಾಪಾಶ ಕ್ಲೇಶ ದುರ್ವಾಸನಾದಿ ಭೇದೋದ್ಯುಕ್ತೈರ್ದಿವ್ಯಗಂಧೈರಮಂದೈಃ ಆಶಾಶಾಟೀಕಸ್ಯ ಪಾದಾರವಿಂದಂ ಚೇತಪೇಟಿಂ ವಾಸಿತಾಮೇತನೋತು. ಆಶಾಪಾಶಕ್ಲೇಶ ದುರ್ವಾಸನಾದಿ ಭೇದೋದ್ಯುಕ್ತೈರ್ ದಿವ್ಯಗಂಧೈರಮಂದೈಃ ಆಶಾಶಾಟೀಕಸ್ಯ ಪಾದಾರವಿಂದಂ ಚೇತ ಪೇಟೀಂ ವಾಸಿತಾ ಮೇತನೋತು. ಇಲ್ಲಿ ಮನಸ್ಸನ್ನು ಒಂದು ಪೆಟ್ಟಿಗೆಗೆ ಹೋಲಿಸ್ತಾ ಇದ್ದಾರೆ. ಚೇತಃ ಪೇಟೀಂ, ಪೇಟಿ ಅಂತ ಹೇಳಿದರೆ ಪೆಟ್ಟಿಗೆ, ಚೇತಃ ಮನಸ್ಸು ಅಂತ ಹೇಳೋದು ಒಂದು ಪೆಟ್ಟಿಗೆಯಾಗಿದೆ. ಈಗ ನಾವೊಂದು ಪೆಟ್ಟಿಗೆಯಲ್ಲಿ ಯಾವುದೋ ಒಂದು ಕೊಳೆತ ವಸ್ತುವನ್ನು ಹಾಕಿದ್ದೇವೆ ಅಂತ ಇಟ್ಕೊಳ್ಳಿ. ಮರ್ತು ಬಿಟ್ಟೆ, ಒಂದು ವಸ್ತು ಏನೋ ಒಂದು ತರಕಾರಿಯೋ ಏನೋ ಒಂದು ಹಾಕಿ ಪೆಟ್ಟಿಗೆಯನ್ನು ಮುಚ್ಚಿಟ್ಟಿದ್ದೇನೆ. ಆಮೇಲೆ ಮರ್ತೇ ಬಿಟ್ಟಿದ್ದೇನೆ ಅದರ ಬಗ್ಗೆ. ಸ್ವಲ್ಪ ದಿನ ಆಗಿ ನೋಡುವಾಗ ಅದು ಕೊಳೆತೋಗಿದೆ. ದುರ್ವಾಸನೆ, ಕೊಳೆತ ವಾಸನೆ ಬರ್ತಾ ಇದೆ. ಅದನ್ನು ತೆಗೆದು ಬಿಸಾಕಿದೆ, ಪೆಟ್ಟಿಗೆಯನ್ನಲ್ಲ, ಆ ಕೊಳೆತ ತರಕಾರಿಯನ್ನು ತೆಗೆದು ಕಸದ ಬುಟ್ಟಿಗೆ ಹಾಕಿದೆ. ಆ ಪೆಟ್ಟಿಗೆಯಲ್ಲಿ ಇರುವಂತಹ ದುರ್ಗಂಧ ಇನ್ನು ಒಂದು 2-3 ದಿನ ಆದರೂ ಖಂಡಿತವಾಗಿಯೂ ಇರುತ್ತೆ. ಕೊಳೆತ ವಸ್ತುವನ್ನು ತೆಗೆದು ಬಿಸಾಕಿ ಆಯಿತು, ಆದರೂ ಕೂಡ ಆ ದುರ್ಗಂಧ ಇನ್ನೂ ಕೆಲವು ದಿನಗಳು ಅದರಲ್ಲಿ ಇರುತ್ತೆ. ಅದೇ ಥರದಲ್ಲಿ ಹೇಳ್ತಿದ್ದಾರೆ, ಆಶಾಪ್ಲಪಾಶ ಕ್ಲೇಶ ದುರ್ವಾಸನಾದಿ. ಯಾವುದೆಲ್ಲ ದುರ್ವಾಸನೆಗಳು ಇಲ್ಲಿ? ಆಸೆಗಳು. ಆಸೆ ಅಂತ ಹೇಳಿದರೆ ಲೌಕಿಕವಾದ ಕೋರಿಕೆಗಳು. ಇದರಿಂದ ಏನಾಗತ್ತೆ? ಲೌಕಿಕ ಕೋರಿಕೆಗಳನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಧನ ಸಂಪಾದನೆ ಮಾಡಬೇಕು. ಅದು ಕೆಟ್ಟ ಮಾರ್ಗ ಹಿಡಿದ್ರೂ ಪರವಾಗಿಲ್ಲ, ಲಂಚ ತಗೊಂಡ್ರೂ ಪರವಾಗಿಲ್ಲ, ಇಷ್ಟು ದುಡ್ಡು ಬೇಕು. ಯಾಕೆ? ಅಷ್ಟು ದೊಡ್ಡ ಮನೆ ಕಟ್ಟಬೇಕು ಅಂತ ಆಸೆ ಆದಾಗ ದುಡ್ಡು ತುಂಬ ಬೇಕು ತಾನೆ. ನನ್ನ ಸಂಬಳದಿಂದ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಇನ್ನೇನು ಮಾಡೋದು? ಲಂಚ ತಗೊಳ್ಳೋದು. ನೋಡಿ, ಆಸೆ ನಮ್ಮನ್ನು ಏನೆಲ್ಲ ಮಾಡಿಸುತ್ತೆ. ಕೆಟ್ಟ ದಾರಿಯನ್ನು ತುಳಿಯೋದಕ್ಕೂ ನಾವು ಹೇಸೋದಿಲ್ಲ. ಇಂತಹ ಲೌಕಿಕ ಕೋರಿಕೆಗಳು ಅದನ್ನು ಒಂದು ದುರ್ವಾಸನೆ ಅಂತ ಹೇಳ್ತಿದ್ದಾರೆ. ಪಾಶ, ವ್ಯಾಮೋಹ, ದುಡ್ಡಿಗೆ ಇರ್ಬೋದು, ಹೆಸರು, ಪದವಿ, ನಮ್ಮ ಕುಟುಂಬ, ಬಂಧು ಮಿತ್ರರ ಜೊತೆ ಪಾಶ, ಅಟ್ಯಾಚ್ಮೆಂಟ್, ವ್ಯಾಮೋಹ. ಕ್ಲೇಶ, ಕಷ್ಟಗಳು, ಪಂಚಕ್ಲೇಶಗಳಿದೆ ಅಂತೆ. ಒಂದನೇದಾಗಿ ಅವಿದ್ಯ, ಲೌಕಿಕ ವಿದ್ಯೆ ಇದೆ, ಅಧ್ಯಾತ್ಮದಲ್ಲಿ 0. ಅದರಿಂದ ಬರುವಂತಹ ಅಹಂಕಾರ, ರಾಗ, ದ್ವೇಷ, ಇದೆಲ್ಲವೂ ಕ್ಲೇಶಗಳೇ. ಹಾಗೆಯೇ ಕೊನೆಯದಾಗಿ ಎಲ್ಲದರ ಮೇಲೆ ಇರುವಂತಹ ಒಂದು ಆಸೆ. ಇದೆಲ್ಲ ಸೇರಿ ಪಂಚಕ್ಲೇಶಗಳು ಅಂತ ಹೇಳ್ತಾರೆ. ಆಶಾಪಾಶ ಕ್ಲೇಶ, ಇಲ್ಲಿ ಒಂದೆರಡನ್ನೇ ಹೇಳಿದ್ದಾರೆ. ದುರ್ವಾಸನಾದಿ ಭೇದೋದ್ಯುಕ್ತೈ ದಿವ್ಯಗಂಧೈರ ಮಂದೈ. ದಿವ್ಯವಾದ ಗಂಧ ಬೇಕೀಗ. ಒಳ್ಳೆ ಪರ್ಫ್ಯೂಮ್ ಹಾಕ್ಕೊಂಡು ಹೋಗ್ತೀವಿ ನೋಡಿ, ನಿನ್ನೆ ಹುಟ್ಟಿದ್ದ ಸೀರೆ ವಾಸನೆ ಹೊಡಿತಾ ಇದೆ, ಇನ್ನು ಬೇರೆ ಸೀರೆ ಒಂದು 5 ನಿಮಿಷಕ್ಕೆ ಎಲ್ಲೋ ಹೋಗಬೇಕು, ವಾಸನೆ ಹೊಡೆದ್ರು ಅದನ್ನೇ ಹಾಕಿಕೊಂಡು ಹೋಗ್ತೇವೆ. ಏನು ಮಾಡೋದು? ಟುಸ್ ಟುಸ್ ಅಂತ ಎಲ್ಲ ಬೇರೆಯವರಿಗೆ ಕಷ್ಟ ಆಗಬಾರ್ದು, ನನಗೂ ಕಷ್ಟ ಆಗಬಾರ್ದು, ಎಲ್ಲ ಹಾಕ್ಕೊಂಡು ಮೈಗೆ ಹಾಕ್ಕೊಂಡು ಪರ್ಫ್ಯೂಮ್ ಹಾಕ್ಕೊಂಡು ಹೋಗೋದಿಲ್ವೇ ನಾವೆಲ್ಲರೂ ಕೂಡ? ಹಾಗಾದರೆ ಈ ದುರ್ವಾಸನೆಗಳು ಈಗ ಇಲ್ಲ. ಈಗ ನನ್ನಲ್ಲಿ ಆಸೆ ಇಲ್ಲ, ಪಾಶವೂ ಇಲ್ಲ. ಆದರೆ ಎಷ್ಟೋ ಜನ್ಮಗಳಿಂದ ಈ ಮನಸ್ಸು ಅಂತ ಹೇಳುವ ಪೆಟ್ಟಿಗೆಯಲ್ಲಿ ಈ ಥರದ ವಸ್ತುಗಳನ್ನೆಲ್ಲ ಇಟ್ಟು ದುರ್ವಾಸನೆಯಿಂದ ತುಂಬಿತ್ತು. ಅದನ್ನೆಲ್ಲ ತೆಗೆದು ಬಿಸಾಕಿದ್ರೂ ಕೂಡ ಆ ದುರ್ಗಂಧ
ಅಷ್ಟು ಬೇಗ ಹೋಗತ್ತಾ? ಹಾಗಾದರೆ ದಿವ್ಯವಾದ ಗಂಧ ಬೇಕು, ಒಳ್ಳೆಯ ಉತ್ತಮವಾದ ಪರ್ಫ್ಯೂಮ್ ಬೇಕಾಗಿದೆ ಈಗ ನಮಗೆಲ್ಲರಿಗೂ ಕೂಡ. ಏನದು? ಅಂತಹ ದುರ್ವಾಸನೆಗಳನ್ನು ಭೇದಿಸಬೇಕು ಅಂತ ಆದರೆ, ನಾಶ ಮಾಡಬೇಕು ಅಂತ ಆದರೆ ದಿವ್ಯವಾದ ಗಂಧ ಬೇಕು. ಆಶಾ ಶಾಟೀಕಸ್ಯ. ಇಲ್ಲಿ ಮತ್ತೆ ಆಶಾ ಅಂತೇಳಿದರೆ ಇನ್ನೊಂದು ಅರ್ಥ ಬರುತ್ತೆ. ಅದು ಆಕಾಶ ಅಂತ ಇದೆ, ಗಾಳಿ ಅಂತ ಕೂಡ ಇದೆ. ಶಾಟೀಕಸ್ಯ, ಶಾಟೀಕ ಅಂತೇಳಿದರೆ ಒಂದು ಕವರ್ ಮಾಡುವಂಥ ಒಂದು ಬಟ್ಟೆ, ಹೊದಿಕೆ. ಏನಿಲ್ಲಿ ಹೊದಿಕೆ? ಶಿವನಿಗೆ ಏನು ಹೊದಿಕೆ? ಶಿವ ದಿಗಂಬರ. ದಿಕ್ ಅಂಬರ. ಅಂಬರ ಅಂತೇಳಿದರೆ ಬಟ್ಟೆ. ದಿಕ್ಕನ್ನೇ ಅಂಬರವಾಗಿ ಧರಿಸಿಕೊಂಡಿರುವಂಥವನು ದಿಗಂಬರ. ಬೇರೆ ಬಟ್ಟೆ ಅವಶ್ಯಕತೆ ಇಲ್ಲ. ದಿಕ್ಕುಗಳೇ ಅಥವಾ ಆಕಾಶವೇ ಅಂಬರ ಅವನಿಗೆ. ಹಾಗಾಗಿ ಅವನಿಗೆ ದಿಗಂಬರ ಅಂತ ಹೆಸರು. ಅದೇ ಅರ್ಥ ಆಶಾಶಾಟೀಕ. ಅಂದರೆ ಅವನಿಗೆ ಈ ಥರದ ಯಾವ ವ್ಯಾಮೋಹಗಳೂ ಇಲ್ಲ. ಬಟ್ಟೆಯನ್ನು ಧರಿಸಿದವನು ಅಂತೇಳಿದರೆ ಮುಸುಕು ಹಾಕಿಕೊಂಡಿರುವಂಥವನು. ನಮ್ಮಂಥವರೆಲ್ಲ ಮುಸುಕು ಹಾಕಿಕೊಂಡಿದ್ದೇವೆ, ಕತ್ತಲೆಯಲ್ಲಿ ಕೂತಿದ್ದೇವೆ. ಈ ಥರದ ದುರ್ವಾಸನೆಗಳನ್ನು ತುಂಬಿಸಿಕೊಂಡಿದ್ದೇವೆ ಮನಸ್ಸಿನಲ್ಲಿ. ಹಾಗಾಗಿ ಜ್ಞಾನ ಸಿಗ್ತಾನೇ ಇಲ್ಲ. ಅದನ್ನು ಭೇದಿಸಬೇಕಾಗಿದೆ ಈಗ. ದಿವ್ಯವಾದ ಗಂಧ ಆಶಾಶಾಟೀಕಸ್ಯ, ಅಂತಹ ಪರಮಶಿವ, ದಿಗಂಬರನಾದ ಪರಮಶಿವನ ಪಾದಾರವಿಂದಂ ವಾಸಿತಾಂ ಮೇ ತನೋತು. ಅಂತಹ ಶಿವ ನನ್ನ ಮನಸ್ಸಿನಲ್ಲಿ ಬಂದು ನೆಲೆಸಿದರೆ, ವಾಸಿತಾಂ ಅವನಲ್ಲಿ ವಾಸ ಮಾಡಿದರೆ ಈ ದುರ್ಗಂಧ ಎಲ್ಲ ನಾಶ ಆಗಿಬಿಡತ್ತೆ. ಈಗ ಶಿವನ ನಾಮಸ್ಮರಣೆ ಮಾಡಿ 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 ಅಧ್ಯಾತ್ಮ ಪಥದಲ್ಲಿ ಮುಂದಕ್ಕೆ ಸಾಗ್ತಾ ಇದ್ದೇವೆ. ಆಸೆಗಳು, ಲೌಕಿಕವಾದ ಆಸೆಗಳು ಕಡಿಮೆ ಆಗಿದೆ, ವ್ಯಾಮೋಹಗಳು ಕಡಿಮೆ ಆಗಿದೆ, ಸ್ವಲ್ಪ ಸ್ವಲ್ಪ ಜ್ಞಾನ ಬಂದಿದೆ. ಕ್ಲೇಶಗಳು, ರಾಗ ದ್ವೇಷ, ಯಾರ ಮೇಲೂ ಸಿಟ್ಟು ಬರ್ತಾ ಇಲ್ಲ. ಹಾಗಿದ್ರೂ ಕೂಡ ಎಷ್ಟೋ ಜನ್ಮಗಳಿಂದ ಹೊತ್ತುಕೊಂಡು ಬಂದಿದ್ದೇವಲ್ವೇ ಈ ದುರ್ವಾಸನೆ ಬೀರುವಂತಹ ವಸ್ತುಗಳನ್ನು. ಅದನ್ನೆಲ್ಲ ತೆಗೆದು ಹಾಕಿದ್ರೂ ಕೂಡ ಮನಸ್ಸು ನಿರ್ಮಲವಾಗಿದೆ ಈಗ. ಆದರೂ ಇನ್ನೂ ಸ್ವಲ್ಪ ವಾಸನೆ ಹೊಡಿತಾ ಇದೆ. ಇಲ್ಲಿ ಈ ದುರ್ವಾಸನೆ, ಇನ್ನೊಂದು ವಾಸನೆಗೆ ಅರ್ಥ ನಾವು ಪಡೆದುಕೊಂಡು ಬಂದಿರುವಂತಹ ಸಂಸ್ಕಾರಗಳು, ನಾವೇ ಮಾಡಿರುವಂಥದ್ದು. ಆ ಸಂಸ್ಕಾರಗಳ ಸೃಷ್ಟಿ ಯಾರು ಮಾಡಿರೋದು? ನಾವೇ. ನಮ್ಮ ಕರ್ಮಗಳಿಂದ ಸೃಷ್ಟಿಯಾಗಿರುವಂಥದ್ದು. ಅದಕ್ಕೂ ಹೆಸರು ವಾಸನೆ. ಇಲ್ಲಿ ಸದ್ವಾಸನೆ ಇರ್ಬೋದು, ದುರ್ವಾಸನೆ ಇರ್ಬೋದು. ಸದ್ವಾಸನೆ ಇದ್ದರೆ ಭಾರಿ ಒಳ್ಳೆಯದು. ಅದೇ ದುರ್ವಾಸನೆ ಇದ್ದರೆ ಅದನ್ನು ಹೋಗಲಾಡಿಸ್ಬೇಕು ತಾನೆ. ಯಾರಾದರೂ ಕೂಡ ನಾವು ಮನೆಯಲ್ಲಿ, ಈಗ ಒಂದು ಮನೆಯಲ್ಲಿ ಎಲ್ಲಿಯೋ ಒಂದು ಇಲಿ ಸತ್ತು ಹೋಗಿದೆ ಅಂತ ಅಂದ್ಕೊಳ್ಳೋಣ. ಮೊದಲು ಗೊತ್ತಾಗಲ್ಲ. 2 ದಿನ ಆದಾಗ ಕೊಳತ ವಾಸನೆ. ಏನು ಮಾಡ್ತೇವೆ? ಹುಡುಕಿ ಎಲ್ಲಿ, ಯಾವುದೋ ಮಂಚದ ಅಡಿಯಲ್ಲಿ ಅಯ್ಯೋ ಸತ್ತು ಹೋಗಿದೆ, ವಾಸನೆ ಹೊಡಿತಾ ಇದೆ, ಎಲ್ಲಿಂದ ಬರ್ತಾ ಇದೆ ಇದು ಅಂಥೇಳಿ ಸರಿ ಆ ಇಲಿಯನ್ನು, ಸತ್ತೋದ ಇಲಿಯನ್ನು, ಕೊಳತು ಹೋದ ಇಲಿಯನ್ನು ತೆಗೆದುಕೊಂಡೋಗಿ ಹೊರಗೆ ಹಾಕಿ ಆಯಿತು. ಆದರೂ ವಾಸನೆ ಹೊಡಿತಾ ಇದೆ ಮನೆ. ಅದಕ್ಕೆ ಉತ್ತಮವಾದ ಅಗರಬತ್ತಿಯನ್ನು, ಫ್ರೇಗ್ರೆನ್ಸ್ಗೆ ಅಂತೇಳಿ ಅದು ಇದು ಬರುತ್ತೆ ಈಗ, ಅದನ್ನೆಲ್ಲ ಹಾಕಿಡ್ತೇವೆ. ಹಾಗೆಯೇ ಇಲ್ಲಿ ನಮ್ಮ ಮನಸ್ಸಿನಲ್ಲಿ ಹಲವಾರು ಜನ್ಮಗಳಿಂದ ತುಂಬಿಕೊಂಡು ಬಂದಿರುವಂತಹ ಈ ದುರ್ವಾಸನೆಯನ್ನು ಎಲ್ಲರೂ ಕೂಡ ಹೋಗಲಾಡಿಸಲೇಬೇಕಾಗಿದೆ. ಯಾರಿಗೂ ದುರ್ಗಂಧ ಬೇಡ. ಹಾಗಾದರೆ ಏನು ಮಾಡಬೇಕಾಗಿರುವಂಥದ್ದು? ದಿವ್ಯವಾದ ಗಂಧ. ಎಲ್ಲಿದೆ ಈ ಸುಗಂಧ? ಪರಮಾತ್ಮನ ದಿಗಂಬರನಾಗಿರುವಂತಹ ಆ ಪರಮೇಶ್ವರನ ಪಾದ ಕಮಲಗಳಲ್ಲಿ ಈ ದಿವ್ಯಗಂಧಗಳಿವೆ. ಹಾಗಾದರೆ ಈ ಮನಸ್ಸು ಅಂತೇಳುವ ಪೆಟ್ಟಿಗೆಯನ್ನು, ಈ ಥರದ ದಿವ್ಯ ಗಂಧ, ಸುಗಂಧ ಭರಿತವಾಗಿರುವಂತಹ ಪರಮಾತ್ಮನ ಪಾದ ಪದ್ಮಗಳನ್ನು ಈ ಪೆಟ್ಟಿಗೆಯಲ್ಲಿ ತುಂಬಿಸಿದಾಗ ಅದು ಎಷ್ಟು ಪರಿಮಳ ಆಗತ್ತೆ ನೋಡಿ. ಎಂತಹ ಸುವಾಸನೆ ಇರ್ಬೋದು. ಅದು ಯಾವಾಗಲೂ ಒಂದು ಸಲ ತಗೊಂಡೋಗಿಟ್ಟು ಮತ್ತೆ ಹೊರಗಡೆ ತಗೊಂಡೋಗುವಂಥದ್ದಲ್ಲ. ಶಾಶ್ವತವಾಗಿ ಮನಸ್ಸು ಅಂತೇಳುವ ಪೆಟ್ಟಿಗೆಯಲ್ಲಿ ಈ ಸುಗಂಧವನ್ನು ಬೀರುವಂತಹ ಪರಮಾತ್ಮನ, ಪರಮಶಿವನ ಪಾದ ಕಮಲಗಳನ್ನು ಇರಿಸುವಂತಹ ಪ್ರಯತ್ನವನ್ನು
ಖಂಡಿತವಾಗಿಯೂ ನಾವೆಲ್ಲರೂ ಮಾಡೋಣ. ಅದಕ್ಕೆ ಬೇಕಾಗಿರುವಂತಹ ಬಾಣ ನಾಮಸ್ಮರಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು.